ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಕೃಷ್ಣ ಹೆಗಡೆ. ಇವತ್ತಿನ ಸನಾತನ ಕಥನದ ಎಪಿಸೋಡ್ ಕಾಮಸೂತ್ರ ಸೀರೀಸ್ ನ ದಿ ಲಾಸ್ಟ್ ಅಂಡ್ ಪ್ರಾಬಬ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಎಪಿಸೋಡ್. ನಾನು ಈ ಎಪಿಸೋಡ್ ಅನ್ನ ಶುರು ಮಾಡೋದಕ್ಕಿಂತ ಮೊದಲು ನನಗೆ ಇನ್ಸ್ಟಾಗ್ರಾಮ್ ನಲ್ಲಿ ಒಬ್ರು DM ಮಾಡಿದ್ರು. ಆ ಒಂದು DM ನ ಸಾರಾಂಶವನ್ನ ಹೇಳ್ತಾ ನೀವು ಆ DM ಅನ್ನ ಓದಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. 21 ವರ್ಷ ವಯಸ್ಸಿನ ಒಬ್ಬ ಹುಡುಗ ನನಗೆ DM ಮಾಡಿ ಹೇಳ್ತಾ ಇದ್ದಾರೆ, ಅವ್ರಿಗೆ ಏನ್ ಕನ್ಫ್ಯೂಷನ್ ಇತ್ತು, ಯಾವ್ದು ಸರಿ, ಸೆಕ್ಸ್ ರಿಲೇಟೆಡ್ ಆಗಿ ಏನ್ ಟ್ಯಾಬು ಇದೆ, ಯಾರ ಹತ್ರ ಕೇಳ್ಬೇಕು, ಏನ್ ಸರಿ ತಪ್ಪು ಅನ್ನೋ ಒಂದು ಕನ್ಫ್ಯೂಷನ್ ಇರುತ್ತಲ್ವಾ ಆ ಅಡಲ್ಟ್ಹುಡ್ ಅಲ್ಲಿ. ಸೊ ಅದನ್ನ ಅಡ್ರೆಸ್ ಮಾಡೋ ಸಲುವಾಗಿ ಅವರು ಈ ಎಪಿಸೋಡ್ ಅನ್ನ ನೋಡಿದ್ದು ತುಂಬಾ ಹೆಲ್ಪ್ಫುಲ್ ಇತ್ತು. ಜೊತೆಗೆ ವೆಸ್ಟರ್ನೈಸ್ಡ್ ವರ್ಷನ್ ಹೇಗಾಯ್ತು, ಕಾಮಸೂತ್ರ ಅನ್ನೋದನ್ನ ಹೇಗೆ ಪೋರ್ನೋಗ್ರಫಿಗೆ ಮಾರ್ಕೆಟ್ ಮಾಡಿದ್ರು ಅನ್ನೋದನ್ನ ನನ್ನ ಪ್ರೀವಿಯಸ್ ಈ ಸನಾತನ ಕಥನ ಸೀರೀಸ್ ನ ಪಾರ್ಟ್ 2 ಎಪಿಸೋಡ್ ನಲ್ಲಿ ಹೇಳಿದ್ದೆ. ಅದನ್ನ ಕೇಳಿಸ್ಕೊಂಡಾದ್ಮೇಲೆ ಆಕ್ಚುಲಿ ಈ ಬುಕ್ ಅಲ್ಲಿ ಏನಿದೆ ಅಂದ್ರೆ ವಾತ್ಸಾಯನ ಬರೆದಿರುವಂತಹ ಕಾಮಸೂತ್ರದಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳುವಂತಹ ಒಂದು ಆನೆಸ್ಟಿ ಜೊತೆಗೆ ಆ ಕ್ಯೂರಿಯಾಸಿಟಿ ಅನ್ನೋದಿದೆ ಅಲ್ವಾ, ದಟ್ ಈಸ್ ದ ರಿಯಲ್ ಇಂಟೆನ್ಷನ್ ಬಿಹೈಂಡ್ ದಿಸ್ ಸೀರೀಸ್. ನಾನು ಯಾರ್ಯಾರು ಆ ಟೀನೇಜರ್ ಆ ಒಂದು ಅಡಲ್ಟ್ಹುಡ್ ನಲ್ಲಿ ಇರ್ತಾರೆ ಅವ್ರ ಜೊತೆ ದಯವಿಟ್ಟು ಈ ಎಪಿಸೋಡ್ ಅನ್ನ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೆ. ಇದಕ್ಕೆ ಯಾವ ಕಾರಣದಿಂದ ಅಂತಂದ್ರೆ ಆ ಪ್ರಾಯದಲ್ಲಿ ಇರುವಂತಹ ಮಕ್ಕಳು, ಎಸ್ಪೆಷಲಿ ಗಂಡು ಮಕ್ಕಳು, ಈ ಒಂದು ಸಬ್ಜೆಕ್ಟ್ ಅನ್ನ ಸೈಂಟಿಫಿಕ್ ವೇಯಲ್ಲಿ, ಸೈಕಾಲಜಿಕಲ್ ವೇಯಲ್ಲಿ ಅರ್ಥ ಮಾಡ್ಕೊಂಡ್ರು ಅಂತಂದ್ರೆ ಕೇವಲ ಅವರ ಮುಂದಿನ ಜೀವನ ಮಾತ್ರ ಅಲ್ಲ, ಅವರ ಟೋಟಲ್ ಪರ್ಸನಾಲಿಟಿ ಜೊತೆಗೆ ಫೈನಾನ್ಸ್ ಅನ್ನ ಮ್ಯಾನೇಜ್ ಮಾಡೋದು ಕೂಡ ಹೇಗೆ ಅನ್ನುವಂತಹ ಒಂದು ವಾಸ್ಟ್ ನಾಲೆಜ್ ಅನ್ನೋದು ಈ ಒಂದು ಪುಸ್ತಕದಲ್ಲಿ ಸಿಗತ್ತೆ. ಸೊ ಯಾವ ಟ್ಯಾಬು ಅನ್ನೋದಿದೆ ಸೆಕ್ಸ್ ರಿಲೇಟೆಡ್ ಆಗಿ ಅದನ್ನ ಹೋಗಲಾಡಿಸ್ಬೇಕು, ಅದ್ರ ಬಗ್ಗೆ ಒಂದು ಮುಕ್ತವಾಗಿರುವಂತಹ ಮಾತುಕತೆ ಇರಬೇಕು, ಜೊತೆಗೆ ಅದನ್ನ ರೈಟ್ ವೇಯಲ್ಲಿ ಅಡ್ರೆಸ್ ಮಾಡಬೇಕು. ವಲ್ಗ್ಯಾರಿಟಿ ಬೇರೆ, ಗ್ಲಾಮರ್ ಬೇರೆ, ಶೃಂಗಾರ ಬೇರೆ, ಅಸಹ್ಯ ಬೇರೆ. ಸೊ ಇದು ಎರಡರ ನಡುವೆ ಇರುವಂತಹ ಡಿಫ್ರೆನ್ಸ್ ಅನ್ನ ಹೇಳುವಂತದ್ದೇ ಈ ಕಾಮಸೂತ್ರ ಸೀರೀಸ್ ನ ಉದ್ದೇಶ ಆಗಿತ್ತು. ಅಂಡ್ ಐ ಆಮ್ ಸೋ ಗ್ರೇಟ್ಫುಲ್ ಟು ಆಲ್ ಆಫ್ ಯು. ಜೊತೆಗೆ ಈ ಯಾರು DM ಮಾಡಿದ್ರಲ್ಲ ಅವರಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ನಾನು ಏನ್ ಮೆಸೇಜ್ ಅನ್ನ, ಯಾವ ಇಂಟೆನ್ಷನ್ ಅನ್ನ ರೀಚ್ ಮಾಡಕ್ಕೆ ಟ್ರೈ ಮಾಡಿದ್ದೆ ಅದು ಎಲ್ಲೋ ಒಂದು ಮಟ್ಟಿಗೆ ಸಕ್ಸಸ್ಫುಲಿ ರೀಚ್ ಆಗ್ತಾ ಇದೆ ಅನ್ನೋದ್ರ ಒಂದು ಗ್ರಾಟಿಫಿಕೇಶನ್ ಅನ್ನೋದು ನನಗೆ ಇವತ್ತಿದೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಇವತ್ತಿನ ಈ ಒಂದು ಎಪಿಸೋಡ್ ನಲ್ಲಿ ಯಾರು ಆ ಯಂಗ್ ಬಾಯ್ ರಿಕ್ವೆಸ್ಟ್ ಮಾಡಿದ್ರಲ್ಲ, ಸೊ ಅದನ್ನೇ ನಾನು ಕಡೆಯ ಪಾರ್ಟ್ ನಲ್ಲಿ ಹೇಳ್ಬೇಕು ಅನ್ನುವಂತಹ ಉದ್ದೇಶವನ್ನ ಇಟ್ಕೊಂಡಿರೋದು. ಯಾಕಪ್ಪ ಅಂತಂದ್ರೆ ಮೊದಲು ನಮಗೆ ಒಂದು ಸಬ್ಜೆಕ್ಟ್ ನಲ್ಲಿ ಏನ್ ಇಲ್ಲ ಅನ್ನೋದು ಗೊತ್ತಿರ್ಬೇಕು. ಅದು ಬೇರೆ ರೀತಿಯಲ್ಲಿ ಪೋರ್ಟ್ರೇ ಆಗಿದೆ ಅಂತಂದ್ರೆ ಯಾರದನ್ನ ಪೋರ್ಟ್ರೇ ಮಾಡಿರೋದು, ಹೇಗದು ಪೋರ್ಟ್ರೇ ಆಗಿದೆ ಅನ್ನೋದ್ರ ಹಿಸ್ಟ್ರಿ ಗೊತ್ತಿರ್ಬೇಕು. ಅದಾದ್ಮೇಲೆ ನಮಗೆ ಆ ಸಬ್ಜೆಕ್ಟ್ ನಲ್ಲಿ ಆಕ್ಚುಲಿ ಏನಿದೆ ಅದನ್ನ ನಾನು ಯಾವ ರೀತಿ ರಿಸೀವ್ ಮಾಡ್ಕೊಳ್ಬೇಕು ಅನ್ನುವಂತಹ ಜ್ಞಾನ ಅನ್ನೋದು, ಮೆಚುರಿಟಿ ಅನ್ನೋದು ಇರುತ್ತೆ. ಹಾಗಾಗಿ ಇವತ್ತಿನ ಈ ಒಂದು ಎಪಿಸೋಡ್ ನಲ್ಲಿ ವಾತ್ಸಾಯನ ಕಾಮಸೂತ್ರ ಪುಸ್ತಕದಲ್ಲಿ ಏನಿದೆ ಅದು ಎಲ್ಲದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೊ ಈ ಪುಸ್ತಕವನ್ನ ಬರೆಯೋದಕ್ಕಿಂತ ಮೊದಲು ಅಂದ್ರೆ ವಾತ್ಸಾಯನ ಕಾಮಸೂತ್ರ ಅನ್ನುವಂಥದ್ದು ಇವಾಗ ಏನು ತುಂಬಾ ಪಾಪ್ಯುಲರೈಸ್ಡ್ ಆಗಿರುವಂತಹ ಶಾಸ್ತ್ರ ಆಗಿ ಉಳ್ಕೊಂಡಿದೆ. ಇದಕ್ಕಿಂತ ಮುಂಚೆ ಪ್ರಜಾಪತಿ 1,00,000ಕ್ಕಿಂತನೂ ಅಧಿಕ ಚಾಪ್ಟರ್ ಅನ್ನ ಒಳಗೊಂಡಿರುವಂತಹ ದೊಡ್ಡ ಕಾಮಶಾಸ್ತ್ರವನ್ನ ಬರೆದಿರ್ತಾರೆ. ಅದನ್ನ ಸಿಂಪ್ಲಿಫೈ ಮಾಡ್ತಾ ನಮ್ಮ ಮಹಾದೇವನ ಅನುಚರ ಆಗಿರುವಂತಹ ನಂದಿ ಅದನ್ನ ಸ್ವಲ್ಪ ಸಿಂಪ್ಲಿಫೈ ಮಾಡಾದ್ಮೇಲೆ ಆ ನಂತರದಲ್ಲಿ ಬಂದಂತಹ ಬಹಳಷ್ಟು ಜನ ಋಷಿ ಮುನಿಗಳು ಸೇರಿದ ಹಾಗೆ ನಮ್ಮ ಪೂರ್ವಜರು ಇದನ್ನ ಎಷ್ಟು ಸಿಂಪ್ಲಿಫೈ ಮಾಡಕ್ಕಾಗತ್ತೆ, ಎಷ್ಟು ಇಫೆಕ್ಟಿವ್ ಆಗಿ ಹೇಳಕ್ಕೆ ಟ್ರೈ ಮಾಡಕ್ಕಾಗತ್ತೆ ಅನ್ನೋದನ್ನ ಪ್ರಯತ್ನ ಪಟ್ಟೋರಲ್ಲಿ ಈ ಮಲ್ಲನಾಗ ವಾತ್ಸಾಯನ ಕೂಡ ಒಬ್ಬ. ಅಂದ್ರೆ ಕಂಪೈಲ್ ಮಾಡಿರೋದು ವಾತ್ಸಾಯನ. ಈ ವಾತ್ಸಾಯನ ಈ ಸಬ್ಜೆಕ್ಟಿಗೂ ಈ ವ್ಯಕ್ತಿಗೂ ಒಂದು ಪ್ಯಾರಾಡಾಕ್ಸ್ ಇದೆ. ಯಾವ ವ್ಯಕ್ತಿ ಕಾಮಕ್ಕೆ ಕುರಿತಾಗಿ ಸೂತ್ರವನ್ನ ಬರೆದ ಅಲ್ಲ ಅವನು ಆ ಜನ್ಮ ಬ್ರಹ್ಮಚಾರಿ. ಇವಾಗ ಬಹಳಷ್ಟು ಜನರಿಗೆ ಒಂದು ಆರ್ಗ್ಯುಮೆಂಟ್ ಬರುತ್ತೆ, ಇವ್ರಿಗೇನು ಅನುಭವ ಇಲ್ಲದೆ ಅದ ಹೆಂಗ್ ಬರೀತಾರೆ ಆ ಸಬ್ಜೆಕ್ಟ್ ಅಲ್ಲಿ. ಪ್ರೊಫೆಸರ್ಸ್ ಯಾವತ್ತು ಎಕ್ಸಾಮ್ ಬರಿಬೇಕಂತಿಲ್ಲ. ಅಂದ್ರೆ ಅನುಭವ ಅನ್ನೋದು ದೊಡ್ಡ ಮಟ್ಟದಲ್ಲಿ ಟೀಚರ್ ಆಗಬಹುದು, ಆದ್ರೆ ಒಂದು ದೊಡ್ಡ ಸಬ್ಜೆಕ್ಟ್ ಅನ್ನ ಅರ್ಥ ಮಾಡ್ಕೊಳ್ಳುವಾಗ ನೀವು ಅನುಭವಿಸಿದ್ದೇನೂ ಕೂಡ ಬೇರೆ ಬೇರೆಯವರ ಅನುಭವ ಏನಿದೆ ಅನ್ನೋದನ್ನ ನಾವು ನಮ್ಮ ಪಾಠವಾಗಿ ಕಲಿತೀವಲ್ವಾ, ದಟ್ ಈಸ್ ದ ಹೈಯೆಸ್ಟ್ ಲೆವೆಲ್ ಆಫ್ ಇಂಟೆಲಿಜೆನ್ಸ್. ವಾತ್ಸಾಯನ ಆ ಲೆವೆಲ್ನ ಇಂಟೆಲಿಜೆನ್ಸ್ಗೆ ಸೇರಿರುವಂತಹ ವ್ಯಕ್ತಿ ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕು. ಜೊತೆಗೆ ಬ್ರಹ್ಮಚಾರಿ ಅಥವಾ ಬ್ರಹ್ಮಚರ್ಯ ಅನ್ನುವಂಥದ್ದೇನಿದೆ ಆ ಶಿಸ್ತಿದ್ರೆ ಮಾತ್ರ ನಿಮಗೆ ಒಂದು ಶಾಸ್ತ್ರವನ್ನ ರಚನೆ ಮಾಡೋಕೆ ಸಾಧ್ಯ ಆಗುತ್ತೆ ಅನ್ನೋದಕ್ಕೆ ವಾತ್ಸಾಯನ ನಮಗೆ ಮಾದರಿ ಆಗ್ತಾರೆ.
ಸೊ ಈ ಫಸ್ಟ್ ಸಬ್ಜೆಕ್ಟ್ ಅನ್ನೋದು ಏನಾಗುತ್ತೆ, ಶುರು ಆಗುತ್ತೆ. ಪುಸ್ತಕ ಅನ್ನೋದನ್ನ ಬರೆಯೋದಕ್ಕೆ ವಾತ್ಸಾಯನ ಕಂಪೈಲ್ ಮಾಡೋಕೆ, ಬರೆಯೋದಕ್ಕೆ ಅನ್ನೋದಕ್ಕಿಂತ ಕಂಪೈಲ್ ಮಾಡುವಾಗ ಫಸ್ಟ್ ಸ್ಟೇಟ್ಮೆಂಟ್ ಅನ್ನ ಕೊಡೋದು ಏನಪ್ಪಾ ಅಂತಂದ್ರೆ ಧರ್ಮಾರ್ಥ ಕಾಮೇಭ್ಯೋ ನಮಃ. ಏನ್ ಹಾಗಂದ್ರೆ ಈ ವಾತ್ಸಾಯನ ಪುಸ್ತಕವನ್ನ ಬರೆದಿರುವಂತದ್ದಿದೆ ಅಲ್ವಾ, ಅಥವಾ ಕಂಪೈಲ್ ಮಾಡಿರುವಂತದ್ದು, ಅದರ ಉದ್ದೇಶವನ್ನ ಕೂಡ ನಾವು ಒಂದ್ಸತಿ ಅಡ್ರೆಸ್ ಮಾಡಬೇಕು. ಈ ಪುಸ್ತಕದಲ್ಲಿ ಏನೇನಿದೆ ಅನ್ನೋದನ್ನ ಚಾಪ್ಟರ್ ವೈಸ್ ಹೇಳ್ತಾ ಹೋಗ್ತೀನಿ. ಬಟ್ ಈ ಕಾಮ ಅನ್ನೋ ಪದ ಅನ್ನೋದ್ರನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕಾಮಕ್ಕೆ ಸೂತ್ರವನ್ನ ಯಾಕೆ ಬರೆದ ವಾತ್ಸಾಯನ, ಜೊತೆಗೆ ಆ ಶಾಸ್ತ್ರ ಅಂತ ನಾಕ್ ಯಾಕೆ ಕರಿತೀವಿ, ಆ ಶಾಸ್ತ್ರವನ್ನ ಪ್ರತಿಯೊಬ್ಬರೂ ಕೂಡ ಯಾಕೆ ಅಭ್ಯಾಸ ಮಾಡಬೇಕು ಅನ್ನೋದು ನಮ್ಗೆ ಅರ್ಥ ಆಗತ್ತೆ. ಈ ಸೃಷ್ಟಿಗೆ ಕಾರಣ ಏನು ಅಂತಂದ್ರೆ ಕಾಮ. ಕ್ರಿಯೇಷನ್ ಆಗಿದ್ದೇ ಡಿಸೈರ್ನ ಮೂಲಕ. ಆ ಕ್ರಿಯೇಷನ್ ಆಗ್ಬೇಕು ಅಂತಂದ್ರೂ ಕಾಮ ಇರಲೇಬೇಕು, ಅತ್ಯವಶ್ಯ. ಯಾವುದು ಅವಶ್ಯ ಆಗಿರತ್ತೆ ಅದು ಅನಿವಾರ್ಯತೆ ಕೂಡ. ಆ ಅನಿವಾರ್ಯತೆ ಅಂತ ಬಂದ ತಕ್ಷಣ ಅದಕ್ಕೊಂದು ಶಿಸ್ತಿರ್ಬೇಕು. ಈಗ ಮನುಷ್ಯರಿಗೂ ಬೇರೆ ಪ್ರಾಣಿಗಳಿಗೂ ಲೈಫ್ ಪ್ರೊಸೆಸ್ ಅಂತ ಏನಿರುತ್ತೆ ದಟ್ ಈಸ್ ಸೇಮ್. ಸಂತಾನೋತ್ಪತ್ತಿಯನ್ನ ಪ್ರತಿಯೊಂದು ಜೀವಿ ಕೂಡ ಮಾಡುತ್ತೆ, ಅಂದ್ರೆ ಅಷ್ಟು ನೈಸರ್ಗಿಕವಾಗಿ ಇರುವಂತಹ ಪ್ರವೃತ್ತಿ. ಆದ್ರೆ ಮನುಷ್ಯನಿಗೆ ಇರುವಂತಹ ಕಾಮ ಅನ್ನೋದು ಬೇರೆ ಪ್ರಾಣಿಗಳಿಗೆ ಇರುವಂತಹ ಕಾಮಕ್ಕೆ ತುಂಬಾ ವಿಭಿನ್ನವಾಗಿ ಇರುತ್ತೆ. ಹಾಗಾಗಿ ಅದಕ್ಕೆ ಒಂದು ಶಿಸ್ತಿರ್ಬೇಕು ಅನ್ನೋದನ್ನ ವಾತ್ಸಾಯನ ಹೇಳ್ತಾ ಹೋಗ್ತಾನೆ. ಈಗ ಬೇರೆ ಬೇರೆ ಪ್ರಾಣಿ ಪಕ್ಷಿ ಅಥವಾ ಬೇರೆ ಬೇರೆ ಅನಿಮಲ್ ಕಿಂಗ್ಡಮ್ಗೆ ಸೇರಿರುವಂತಹ ಜೀವಿಗಳನ್ನ ನೋಡಿದ್ವಿ ಅಂತಂದ್ರೆ ಆ ಸಂತಾನೋತ್ಪತ್ತಿಗೆ ಅವ್ರದ್ದೇ ಆಗಿರುವಂತಹ ಒಂದು ಸೀಸನ್ ಇರುತ್ತೆ, ಅದಕ್ಕೊಂದು ಟೈಮ್ ಲಿಮಿಟೇಷನ್ ಅಥವಾ ಡ್ಯೂರೇಷನ್ ಅನ್ನೋದು ಇರುತ್ತೆ. ಅವ್ರಿಗೆ ಊಟ ತಿಂಡಿ ನಿದ್ದೆ ಹಾಗೂ ಸೆಕ್ಸ್ ಅನ್ನೋದು ಅಥವಾ ಸಂತಾನೋತ್ಪತ್ತಿ, ನಾಟ್ ಇವನ್ ಸೆಕ್ಸ್ ಅಂತ ಹೇಳ್ಬೇಕು ಅಂತಂದ್ರೆ ದರ್ ಶುಡ್ ಬಿ ಇಮೋಷನ್ಸ್ ಇನ್ವಾಲ್ವ್ಡ್. ಅದಿಲ್ಲದೇನೆ ಪ್ರಾಣಿಗಳು ಅವರ ಜನರೇಷನ್ ನ ಮುಂದುವರಿಸ್ತಾ ಹೋಗ್ತವೆ. ಆದ್ರೆ ಮನುಷ್ಯ ಹಾಗಲ್ಲ. ಅವನಿಗೆ ಬ್ರೈನ್ ಅನ್ನೋದಿದೆ, ಆಲೋಚನಾ ಶಕ್ತಿ ಅಂತ ಇರೋದಕ್ಕೆ ಅವನಿಗೆ ಯಾವುದೇ ಟೈಮ್ ನ ಲಿಮಿಟೇಷನ್ ಇಲ್ಲ, ಯಾವುದೇ ಸೀಸನ್ಗೆ ಅವನ ಆ ಒಂದು ಸೈಕಲ್ ಅನ್ನೋದು ಸಿಂಕ್ ಆಗಿರೋದಿಲ್ಲ. ಹಾಗಾಗಿ ಅದಕ್ಕೊಂದು ಶಿಸ್ತಿರ್ಬೇಕು ಅನ್ನುವ ಕಾರಣದಿಂದ ಯಾವುದು ಅವಶ್ಯಕ, ಯಾವುದು ಅನಿವಾರ್ಯತೆ, ಜೊತೆಗೆ ಆ ಅನಿವಾರ್ಯತೆಯಲ್ಲಿ ಒಂದು ನಿಗ್ರಹ ಇರಬೇಕು, ಚಾನಲೈಸ್ಡ್ ಫಾರ್ಮ್ ಇರಬೇಕು. ಹಾಗಾಗಿ ಅದನ್ನ ಶಿಸ್ತು ಅಂತ ಕರೀತಾರೆ. ಆ ಶಿಸ್ತಿನ ಸೂತ್ರವೇ ಕಾಮಸೂತ್ರ. ದಿಸ್ ಇಸ್ ದ ಇಂಟೆನ್ಷನ್ ಬಿಹೈಂಡ್ ಕಾಮಸೂತ್ರ. ಮೊದಲನೇ ವಾಕ್ಯದಲ್ಲೇ ಏನಪ್ಪಾ ಹೇಳೋದು ಅಂತಂದ್ರೆ ಧರ್ಮಾರ್ಥ ಕಾಮೇಭ್ಯೋ ನಮಃ. ಧರ್ಮ, ಅರ್ಥ ಹಾಗೂ ಕಾಮ ಅನ್ನುವಂಥದ್ದು ಏನಿದೆ ಅದಕ್ಕೆ ನಾನು ಶಿರಸಾ ತಲೆಬಾಗ್ತೀನಿ ಅನ್ನುವಂತಹ ಮಾತನ್ನ ಹೇಳ್ತಾನೆ ಅಂತಂದ್ರೆ ಧರ್ಮ, ಅರ್ಥ, ನಂತರದಲ್ಲಿ ಕಾಮ. ಅಂದ್ರೆ ಧರ್ಮದ ಚೌಕಟ್ಟಿನಲ್ಲಿ ಒಳಗಡೆ ಇರುವಂತಹ ಕಾಮವನ್ನ ಮಾತ್ರ ಕುರಿತು ವಾತ್ಸಾಯನ ಸೂತ್ರವನ್ನ ಹೇಳ್ತಾ ಇರೋದು. ಕಾಮ ಅನ್ನೋದ್ರ ಚೌಕಟ್ಟನ್ನ, ಅದರ ಕಂಪ್ಲೀಟ್ ಮೀನಿಂಗ್ ಅನ್ನ ಡಿಫೈನ್ ಮಾಡಿಬಿಟ್ಟು ಅದಕ್ಕೆ ಸೂತ್ರ ಏನು ಅನ್ನೋದನ್ನ ಹೇಳ್ತಾ ಹೋಗ್ತಾನೆ ವಾತ್ಸಾಯನ. ಸೊ ಈ ಲಕ್ಷಾಂತರ ಇದ್ದಂತಹ ಚಾಪ್ಟರ್ಸ್ ಅನ್ನ ತುಂಬಾ ಸಮರೈಸ್ ಮಾಡಿ, ಕಂಪೈಲ್ ಮಾಡಿ 7 ಅಧಿಕರಣಗಳ ಮೂಲಕ ಕೇವಲ ಸೆಕ್ಸುಯಾಲಿಟಿ ಬಗ್ಗೆ ಮಾತ್ರ ಅಲ್ಲ, ಪ್ಲೆಜರ್ನ ಬಗ್ಗೆ ಮಾತ್ರ ಅಲ್ಲ, ಟೋಟಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಇಂದ ಹಿಡಿದು ಒಂದು ಸೊಸೈಟಿ ಹೇಗಿರಬೇಕು, ಆ ಸೊಸೈಟಿಯಲ್ಲಿ ಏನೆಲ್ಲ ಎಕ್ಸೆಪ್ಷನ್ಸ್ ಉಂಟಾಗಬಹುದು, ಆ ಎಕ್ಸೆಪ್ಷನ್ಸ್ಗೂ ಕೂಡ ಒಂದು ಡಿಸಿಪ್ಲಿನ್ ಅನ್ನ ಹೇಳ್ಬಿಟ್ಟು ಅದಕ್ಕೊಂದು ಫಾರ್ಮುಲಾವನ್ನ ಹೇಳ್ಬಿಟ್ಟು, ಅಂದ್ರೆ ಈ ಕಾಮಸೂತ್ರ ಅನ್ನುವಂಥ ಪುಸ್ತಕವನ್ನ ನೀವು ಕರೆಕ್ಟ್ ಆಗಿ ತುಂಬಾ ಡೀಪ್ ಆಗಿ ಡೆಪ್ತ್ ಅಲ್ಲಿ ಅಧ್ಯಯನ ಮಾಡಿದ್ರಿ ಅಂತಂದ್ರೆ ದಿಸ್ ಇಸ್ ನಾಟ್ ಓನ್ಲಿ ಅಬೌಟ್ ಸೆಕ್ಸುವಲ್ ಪ್ಲೆಜರ್, ದಿಸ್ ಇಸ್ ಆಲ್ ಅಬೌಟ್ ಟೋಟಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್, ಫೈನಾನ್ಸ್ ಅಂಡ್ ಆಲ್ಸೋ ಸೈಕಾಲಜಿ. ಆಕ್ಚುಲಿ ನನಗೆ ಈ ಪುಸ್ತಕದ ಬಗ್ಗೆ ಅಂದ್ರೆ ಇದನ್ನೊಂದು ಓದ್ಬೇಕು, ಏನಿದೆ ಇದರ ಟ್ಯಾಬು ಅನ್ನೋದನ್ನ ಯಾಕೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಇನ್ಸ್ಪಿರೇಷನ್ ಬಂದಿದ್ದೆ ಸೈಕಾಲಜಿಯ ಒಂದು ಪುಸ್ತಕವನ್ನ ಅದನ್ನ ಅಪ್ರೋಚ್ ಮಾಡಿದಾಗ ನನಗೆ ಈ ಒಂದು ಕಾನ್ಸೆಪ್ಟ್ ಅರ್ಥ ಆಗಿದ್ದು. ಜೊತೆಗೆ ನಾನು ಅವತ್ತು ಹೇಳಿದ್ದೆ ನನ್ನ ಪ್ರಿವಿಯಸ್ ಎಪಿಸೋಡ್ ಅಲ್ಲೂ ಭರತ ಮುನಿಯ ನಾಟ್ಯಶಾಸ್ತ್ರದಲ್ಲಿ ಕಾಮಸೂತ್ರದ ಆ ಪ್ಯಾರಲಲ್ ಲೈನ್ಸ್ ಅನ್ನೋದು ಕೂಡ ನಿಮ್ಗೆ ಕಾಣ ಸಿಗತ್ತೆ. ಸೊ ಈ 7 ಅಧಿಕರಣಗಳು ಏನೇನನ್ನ ಹೇಳುತ್ತೆ ಅನ್ನೋದನ್ನ ಚಾಪ್ಟರ್ ವೈಸ್ ಅರ್ಥ ಮಾಡ್ಕೊಳ್ತಾ ಹೋದ್ರೆ, ನಾನು ಯಾಕೆ ಇದನ್ನ ಟೋಟಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮತ್ತೊಂದು ಮರದೊಂದು ಅನ್ನೋದೆಲ್ಲ ಹೇಳ್ತಾ ಇದ್ದೀನಿ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಇದನ್ನ ಕೇಳಿಸ್ಕೊಂಡ ಮೇಲೂ ಕೂಡ ಐ ರಿಕ್ವೆಸ್ಟ್ ಈಚ್ ಅಂಡ್ ಎವ್ರಿಬಡಿ, ನೀವು ಯಾವುದೇ ಜೆಂಡರ್ಗೆ ಸೇರಿರಿ, ನೀವು ಯಾವುದೇ ಏಜ್ ಗ್ರೂಪ್ ಅವರಾಗಿರಿ, ದಯವಿಟ್ಟು ಈ ಪುಸ್ತಕವನ್ನ ಸಾಧ್ಯವಾದ್ರೆ ನಿಮ್ಗೆ ಅರ್ಥವಾಗಿರುವಂತಹ ಲ್ಯಾಂಗ್ವೇಜ್ ನಲ್ಲಿ ದಯವಿಟ್ಟು ಒಂದ್ಸತಿ ಓದಿ. This is very necessary. This is our responsibility.
ಸೊ ಈ 7 ಅಧಿಕರಣಗಳು ಯಾವ್ದಪ್ಪ ಅಂತಂದ್ರೆ, ಮೊದಲನೇ ಅಧಿಕರಣ ಸಾಧಾರಣ ಅಂತ ಹೇಳ್ತಾನೆ. ಹೆಸರಿಗೆ ತಕ್ಕ ಹಾಗೆ ಈ ಒಂದು ಸಾಧಾರಣ ಅಧಿಕರಣದಲ್ಲಿ ಮತ್ತೆ 5 ಚಾಪ್ಟರ್ ಅನ್ನೋದು ಬರುತ್ತೆ. ಆ 5 ಚಾಪ್ಟರ್ ನಲ್ಲಿ ಧರ್ಮ ಅರ್ಥ ಕಾಮ ಅಂದ್ರೆ ತ್ರಿವರ್ಗ ಅಂತ ಏನ್ ಬರುತ್ತೆ, ಜೊತೆಗೆ ಅದರ ನಂತರದ ಪುರುಷಾರ್ಥ ಅಂತ ಏನ್ ಬರುತ್ತೆ, ಧರ್ಮ ಅರ್ಥ ಕಾಮ ಮೋಕ್ಷ. ಸೊ ಇದನ್ನ ಯಾವ ರೀತಿ ಆಚರಣೆ ಮಾಡಬೇಕು ಅಂದ್ರೆ, ನನ್ನ ಪರ್ಸನಾಲಿಟಿ, ನನ್ನ ಜೀವನದ ಉದ್ದೇಶ ಅನ್ನುವಂಥದ್ದನ್ನ ಯಾವ ರೀತಿ ಅಲೈನ್ಗೊಳಿಸ್ಕೊಳ್ಬೇಕು ಈ ತ್ರಿವರ್ಗಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ ವಾತ್ಸಾಯನ. ಅಂದ್ರೆ ಕಾಮ ಅನ್ನೋದು ತುಂಬಾ ನ್ಯಾಚುರಲ್ ಪ್ರೊಸೆಸ್, ಬಟ್ ಅದನ್ನ ಯಾವ ರೀತಿ ಚಾನಲೈಸ್ ಮಾಡಬೇಕು. ಜೊತೆಗೆ ನನ್ನ ಪರ್ಸನಾಲಿಟಿ ಒಂದಿರುತ್ತಲ್ವಾ, ಬಾಲ್ಯದಲ್ಲಿ ಯಾವುದು ಇಂಪಾರ್ಟೆಂಟ್, ವಯಸ್ಕರಾದಾಗ ಯಾವುದು ಇಂಪಾರ್ಟೆಂಟ್, ಒಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಾಗ ಯಾವುದು ಇಂಪಾರ್ಟೆಂಟ್, ದಾಂಪತ್ಯ ಜೀವನಕ್ಕೆ ಹೇಗೆ ಕಾಲಿಡಬೇಕು, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಪ್ರತಿಯೊಂದು ಚಾಪ್ಟರ್ನಲ್ಲಿ ಈ 7 ಅಧಿಕರಣದಲ್ಲಿ ವಾತ್ಸಾಯನ ತುಂಬಾ ಸ್ಟ್ರೆಸ್ ಮಾಡಿ ಹೇಳೋದು ಏನಪ್ಪಾ ಅಂತಂದ್ರೆ, ಯಾವ ರೀತಿಯ ಪಾರ್ಟ್ನರ್ ಅನ್ನ ಹುಡುಕ್ಬೇಕು. ಅಂಡ್ ಫಾರ್ ಮೈ ಸರ್ಪ್ರೈಸ್, ಈ ವಾತ್ಸಾಯನ ಕಾಮಸೂತ್ರ ಅನ್ನುವಂಥದ್ದನ್ನ ಯಾರ ದೃಷ್ಟಿಕೋನ ಅಂದ್ರೆ, ಯಾರಿಗ್ ಗೈಡ್ ಆಗಿ ಬರೆದಿರೋದು ವಾತ್ಸಾಯನ ಅಂತಂದ್ರೆ, ಗಂಡಸರಿಗೆ. ಹೆಂಗಸರಿಗೆ ಅಂದ್ರೆ ಅವರ ನ್ಯಾಚುರಲ್ ಇನ್ಸ್ಟಿಕ್ಟ್ ಅನ್ನೋದೇ ಸ್ಟ್ರಾಂಗ್ ಇರೋದಕ್ಕೆ. ಸೊ ದಿಸ್ ಇಸ್ ನಾಟ್ ಸೋ ಇಂಪಾರ್ಟೆಂಟ್ ಫಾರ್ ಫಿಮೇಲ್ಸ್, ಬಟ್ ಒಬ್ಬ ಗಂಡಸು ಒಂದು ಹೆಂಗಸನ್ನ ಹೇಗೆ ಅಪ್ರೋಚ್ ಮಾಡಬೇಕು ಅನ್ನೋದ್ರಿಂದ ಹಿಡಿದು, ಇನ್ ಟರ್ಮ್ಸ್ ಆಫ್ ಮಾಡೆಸ್ಟಿಯಿಂದ ಹಿಡಿದು ತೀರಾ ಚಿಕ್ಕ ಚಿಕ್ಕ ಸೆನ್ಸಿಟಿವ್ ವಿಚಾರವನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ನನ್ನ ಪ್ರಕಾರ ಇಲ್ಲಿವರೆಗೂ ನಾನು ಓದಿರುವಂತಹ ಯಾವ್ದಾದ್ರು ದಿ ಮೋಸ್ಟ್ ಫೆಮಿನಿಸ್ಟಿಕ್ ಬುಕ್ ಇದೆ ಅಂತಂದ್ರೆ ಅದು ಕಾಮಸೂತ್ರ. ಯಾಕೆಂತಂದ್ರೆ ಹೆಣ್ಣು ಮತ್ತು ಗಂಡು ಅನ್ನೋದನ್ನ ಯಾವ ರೀತಿ ಅವನು ಸಮೀಕರಿಸಿ ಮಾತಾಡ್ತಾನೆ, ಯಾರು ಎಲ್ಲೆಲ್ಲಿ ಮಾಡೆಸ್ಟ್ ಆಗಿ ಇರಬೇಕು ಅನ್ನೋದನ್ನ ಹೇಳ್ತಾನೆ. ಹಾಗೆ ಒಂದು ಟೋಟಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗ್ಬೇಕು ಅಂತಂದ್ರೆ ಕೇವಲ ಗಂಡು ಮಕ್ಕಳು ಮಾತ್ರ ಅಲ್ಲ, ಹೆಣ್ಣು ಮಕ್ಕಳು ಕೂಡ ಈ ಪುಸ್ತಕವನ್ನ ಓದಬಹುದು ಅನ್ನೋದನ್ನ ಹೇಳ್ತಾನೆ ವಾತ್ಸಾಯನ. ಸೊ ಈ ಒಂದು ಫಸ್ಟ್ ಅಧಿಕರಣದಲ್ಲಿ, ಸಾಧಾರಣ ಅಧಿಕರಣದಲ್ಲಿ 7 ಚಾಪ್ಟರ್ ಪೂರ್ತಿ ನಮ್ಮ ಪರ್ಸನಾಲಿಟಿ ಹೇಗಿರಬೇಕು, ತ್ರಿವರ್ಗಗಳ ಇಂಪಾರ್ಟೆನ್ಸ್ ಏನು, ಕಾಮ ಅನ್ನೋದು ಧರ್ಮದ ಚೌಕಟ್ಟಿನಲ್ಲಿ ಇದ್ರೆ ಮಾತ್ರ ಅದನ್ನ ಲವ್ ಮೇಕಿಂಗ್ ಅಂತ ಹೇಳ್ತಾರೆ ಅನ್ನೋದನ್ನ ಹೇಳಿ, ಆ ಕಾಮ ಅನ್ನುವಂಥದ್ದನ್ನ ದಿ ಆರ್ಟ್ ಆಫ್ ಲವ್ ಮೇಕಿಂಗ್, ಅಂಡ್ ದಟ್ ಆರ್ಟ್ ಹ್ಯಾಸ್ ಲಾಜಿಕ್ ಅಂಡ್ ಸೈನ್ಸ್ ಅಂಡ್ ಸೈಕಾಲಜಿ ಇನ್ವಾಲ್ವ್ಡ್, ಅದೆಲ್ಲದನ್ನ ತುಂಬಾ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ಜೊತೆಗೆ ಒಬ್ಬ ವ್ಯಕ್ತಿಯ ರುಟೀನ್ ಹೇಗಿರಬೇಕು ಅದನ್ನ ಕೂಡ ಹೇಳ್ತಾನೆ ವಾತ್ಸಾಯನ ತನ್ನ ಮೊದಲ ಅಧಿಕರಣದಲ್ಲಿ. ಎರಡನೇ ಅಧಿಕರಣ ದಿ ವೆರಿ ಇಂಪಾರ್ಟೆಂಟ್ ಅಂಡ್ ಆಲ್ಸೋ ಇನ್ಫೇಮಸ್ ಚಾಪ್ಟರ್ ಅಂತ ಹೇಳ್ಬಹುದು, ಸಾಂಪ್ರಯೋಗಿಕ ಅಧಿಕರಣ. ಏನ್ ಈ ಸೆಕ್ಷುವಲ್ ಪ್ಲೆಜರ್ ರಿಲೇಟೆಡ್ ಆಗಿರುವಂತಹ ಪೋಸ್ಚರ್ಸ್ ಇದೆ, ಇರೋಟಿಕಾ ಇದೆ, ಜೊತೆಗೆ ಯಾವ ರೀತಿ ಬೆಡ್ ನಲ್ಲಿ ಇರಬೇಕು ಅನ್ನೋದ್ರಿಂದ ಹಿಡಿದು ಯಾವ ರೀತಿ ಅಪ್ರೋಚ್ ಮಾಡಬೇಕು ಅನ್ನೋದ್ರಿಂದ ಹಿಡಿದು, ಇಟ್ಸ್ ನಾಟ್ ಓನ್ಲಿ ಫಿಸಿಕಲ್, ದಿಸ್ ಇನ್ವಾಲ್ವ್ಸ್ ಲಾಟ್ ಆಫ್ ಇಮೋಷನ್ಸ್ ಇನ್ವಾಲ್ವ್ಡ್ ಅನ್ನೋದನ್ನ ತುಂಬಾ ಓಪನ್ ಆಗಿ ಎಕ್ಸ್ಪ್ಲೇನ್ ಮಾಡೋದು. ದಿಸ್ ಟೇಕ್ಸ್ ಲಾಟ್ ಆಫ್ ಗಟ್ಸ್. ಜೊತೆಗೆ ಎಲ್ಲೂ ಕೂಡ ಅಸಹ್ಯ ಅಂತ ಅನಿಸುತ್ತೆ, ಅದನ್ನ ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಆಗಿ ವಲ್ಗರ್ ಮಾಡದ್ದೆ, ಅದನ್ನ ಗ್ಲಾಮರೈಸ್ ಮಾಡೋದಿರತ್ತೆ. ದಟ್ ಈಸ್ ದ ಡಿಫ್ರೆನ್ಸ್. ಓಕೆ, ಗ್ಲಾಮರ್ ಬೇರೆ, ವಲ್ಗರ್ ಬೇರೆ. ಇವತ್ತಿನ ಪೋರ್ನೋಗ್ರಫಿ ಅನ್ನೋದೇನಿದೆ ದಟ್ ಈಸ್ ವಲ್ಗರ್ ಅಕಾರ್ಡಿಂಗ್ ಟು ಮೀ, ಬಟ್ ಅದನ್ನ ಗ್ಲಾಮರ್ ರೀತಿಯಲ್ಲಿ ತೋರಿಸೋದಿರತ್ತಲ್ವಾ, ಹಾಗೆ ಅದನ್ನ ಬೇರೆ ಓದುವಂತಹ ವ್ಯಕ್ತಿಗೆ ಕನ್ವಿನ್ಸ್ ಮಾಡೋದಿರತ್ತಲ್ವಾ, ಜೊತೆಗೆ ಆ ವ್ಯಕ್ತಿಯಲ್ಲಿ ಇರುವಂತಹ ಆ ಕಲೆಯನ್ನ ಜಾಗೃತಗೊಳಿಸೋದು. ರಿಪೀಟೆಡ್ಲಿ ನಾನು ಇದನ್ನ ಕಲೆ ಅಂತ ಏನಕ್ಕೆ ಕರಿತಾ ಇದ್ದೀನಿ ಅಂತಂದ್ರೆ, ಎನಿಮಲ್ ಕಲ್ಚರ್ಗೂ ಕಲೆಗೂ ಡಿಫ್ರೆನ್ಸ್ ಇದೆ. ಈ ಡಿಫ್ರೆನ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ವಾತ್ಸಾಯನ. ಎರಡನೇ ಚಾಪ್ಟರ್ ಪೂರ್ತಿ ಇರೋಟಿಕಾವನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ, ಜೊತೆಗೆ ಅದ್ರ ಹಿಂದಿರುವಂತಹ ಲಾಜಿಕ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ. ವೈ ದಿಸ್ ಶುಡ್ ಬಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಜೊತೆಗೆ ಎಲ್ಲೂ ಕೂಡ ಇದು ಫಿಸಿಕಲ್ ಲೆವೆಲ್ ಅಲ್ಲಿ ಮುಗಿದು ಹೋಗುವಂಥದ್ದು ಅನ್ನೋದನ್ನ ಹೇಳೋದಿಲ್ಲ. ದಿ ಆರ್ಟ್ ಆಫ್ ಲವ್ ಮೇಕಿಂಗ್. ಲವ್ಗೂ ಲಸ್ಟ್ಗೂ ಡಿಫ್ರೆನ್ಸ್ ಇದೆ. ಕಾಮಸೂತ್ರದ ಕಾಮ ಅಂತಂದ್ರೆ ಲಸ್ಟ್ ಅಲ್ಲ, ದಟ್ ಈಸ್ ಲವ್. ಕಮೌ ಅನ್ನುವಂತಹ ಸಂಸ್ಕೃತ ಪದದ ನಿಜವಾದ ಮೀನಿಂಗ್ ಲವ್. ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಒಟ್ಟು 10 ಚಾಪ್ಟರ್ನ ಈ ಒಂದು ಅಧಿಕರಣದ ಪೂರ್ತಿ ಅವನು ಎಲ್ಲೂ ಕೂಡ ಈ ಆರ್ಟ್ ಆಫ್ ಲವ್ ಮೇಕಿಂಗ್ ಅನ್ನೋದು ಒಂದು ಹೆಣ್ಣು ಮಗುವಿಗೆ
ಮುಜುಗರ ಆಗೋ ರೀತಿಯಲ್ಲಿ, ಅಥವಾ ಅವಳು ಅತೃಪ್ತಿಯಲ್ಲಿ ಇರೋ ರೀತಿಯಲ್ಲಿ, ಅಥವಾ ಅವಳಿಗೆ ಅದು ಅಸಹ್ಯ ಅನ್ನೋ ರೀತಿಯಲ್ಲಿ, ಅಥವಾ ಪ್ರೆಷರೈಸ್ಡ್ ಆಗಿರುವಂತಹ ಎನ್ವಿರಾನ್ಮೆಂಟ್ ಅನ್ನೋದಿತ್ತು ಅಂತಂದ್ರೆ ಅದು ನಿಷಿದ್ಧ ಅನ್ನೋದನ್ನ ಹೇಳ್ತಾನೆ. ಅದಕ್ಕೆ ಹೇಳಿದ್ದು ನಾನು, ದಿಸ್ ಇಸ್ ದ ಮೋಸ್ಟ್ ಫೆಮಿನಿಸ್ಟಿಕ್ ಬುಕ್ ಐ ಹ್ಯಾವ್ ಎವರ್ ರೆಡ್. ಅಂದ್ರೆ ಯಾರೆಲ್ಲ ಸನಾತನ ಧರ್ಮದಲ್ಲಿ ಹೆಣ್ಮಕ್ಳು ಅಂತಂದ್ರೆ ಅಷ್ಟು ಇಂಪಾರ್ಟೆನ್ಸ್ ಇಲ್ಲ, ಈ ಮನುಸ್ಮೃತಿ ಅಂತ ಏನ್ ಬರುತ್ತೆ ಅದನ್ನ ಇಟ್ಕೊಂಡು ನೋಡಿ ಹೆಣ್ಮಕ್ಳನ್ನ ಈ ರೀತಿ ಭೋಗದ ವಸ್ತು ರೀತಿಯಲ್ಲಿ ಟ್ರೀಟ್ ಮಾಡ್ತಾರೆ, ಹೊರಗಡೆ ಹೋಗ್ಬಾರ್ದು, ಮತ್ತೊಂದು ಮಾಡಬಾರ್ದು ಅನ್ನೋದು, ಅಂದ್ರೆ ಇನ್ಫೀರಿಯರ್ ಕ್ರಿಯೇಚರ್ ಕಂಪೇರ್ಡ್ ಟು ಮ್ಯಾನ್ ಅನ್ನೋ ರೀತಿಯನ್ನ ಹೇಳಿದ್ದೆ ಈ ಮನುಸ್ಮೃತಿ ಅಂತ ಯಾರ್ಯಾರೆಲ್ಲ ಹೇಳ್ತಿರಲ್ಲ ಅಂಥವ್ರಿಗೆಲ್ಲ ಕಾಮಸೂತ್ರವನ್ನ ಓದೋಕ್ ಹೇಳಿ ಅವನು ಪೂರ್ತಿ ಕಾಮಸೂತ್ರದಲ್ಲಿ ಹೇಳೋದೇನು ಅಂತಂದ್ರೆ, ಹೆಣ್ಣು ಅನ್ನೋದನ್ನ ಒಂದು ಗ್ಲಾಮರ್ ಕೋಶೆಂಟ್ ಆಗಿ ಇಟ್ಕೊಂಡು ಆ ಗ್ಲಾಮರ್ ಕೋಶೆಂಟ್ ಅನ್ನ ನಾನು ಪಡಿಬೇಕು ಅಂತಂದ್ರೆ ನನ್ನ ಯೋಗ್ಯತೆ ಏನಿರಬೇಕು ಅನ್ನೋದನ್ನ ಒಬ್ಬ ಗಂಡಸಿಗೆ ಹೇಳ್ತಾ ಇರೋದು. ದಿಸ್ ಈಸ್ ಸನಾತನ ಧರ್ಮ ಫಾರ್ ಯು. ಈ 10 ಚಾಪ್ಟರ್ ಪೂರ್ತಿ ಆದ್ಮೇಲೆ ಇದನ್ನ ಈ ಒಂದು ಪೋರ್ಷನ್ ಅನ್ನೇ ಇಟ್ಕೊಂಡು ಇರೋಟಿಕಾ ಮಾಡಿ ವಲ್ಗರ್ ರೀತಿಯಲ್ಲಿ ಮಾರ್ಕೆಟ್ ಮಾಡಿದ್ದು ಬ್ರಿಟಿಷರ್ಸ್. ಅಂದ್ರೆ ಏನೇನೆಲ್ಲ ಸಬ್ಜೆಕ್ಟ್ ಅಲ್ಲಿ ಇನ್ಫೇಮಸ್ ಆಗಿದೆ ಕಾಮಸೂತ್ರ ಅನ್ನುವಂಥದ್ದಿದೆ ಅಲ್ಲ, ಆ ಸೆಕೆಂಡ್ ಅಧಿಕರಣದ 10 ಚಾಪ್ಟರ್ ಅನ್ನ ಓದಿದಾಗ ಇದನ್ನ ಹೆಂಗ್ ವಲ್ಗರ್ ಮಾಡಿದ್ರು ಅನ್ನೋದೇ ಅರ್ಥ ಆಗೋದಿಲ್ಲ. ಕರೆಕ್ಟ್ ಆಗಿ ಕುತ್ಕೊಂಡು ಆ ಸಬ್ಜೆಕ್ಟ್ ಅನ್ನ, ಆ ಸೈನ್ಸ್ ಅನ್ನ, ಸೈಕಾಲಜಿಯನ್ನ ಅರ್ಥ ಮಾಡ್ಕೊಂಡು ಗ್ಲಾಮರ್ ಕೋಶೆಂಟ್ ಅನ್ನ ಅರ್ಥ ಮಾಡ್ಕೊಂಡ್ವಿ ಅಂತಂದ್ರೆ ವಾತ್ಸಾಯನನ ಮೇಲೆ ಎಂಥ ರೆಸ್ಪೆಕ್ಟ್ ಬರುತ್ತೆ ಅಂತಂದ್ರೆ, ಜೊತೆಗೆ ಇವತ್ತಿನ ಆ ಪೋರ್ನೋಗ್ರಫಿ ಅನ್ನೋದೇನಿದೆ ಅಲ್ವಾ, ಇವ್ರು ಯಾಕೆ ಹಿಂಗಾದ್ರು ಅಂದ್ರೆ ಮನುಷ್ಯನ ಸೇನ್ ಪರ್ಸನಾಲಿಟಿಗೂ ಇನ್ಸೇನ್ ಪರ್ಸನಾಲಿಟಿಗೂ ಏನ್ ಡಿಫ್ರೆನ್ಸ್ ಇದೆ ಅನ್ನೋದು ಈ ಅಧಿಕರಣ 2 ಅಲ್ಲಿ ನಿಮ್ಗೆ ಗೊತ್ತಾಗತ್ತೆ. ನೆಕ್ಸ್ಟ್ ಅಧಿಕರಣದ ಹೆಸರು ಕನ್ಯಾ ಸಂಪ್ರಯುಕ್ತಕ ಅಧಿಕರಣ. ದಿಸ್ ಇಸ್ ವೆರಿ ಬ್ಯೂಟಿಫುಲ್ ಅಧಿಕರಣ. ಇದರಲ್ಲಿ 5 ಚಾಪ್ಟರ್ ಇದೆ. ಆ 5 ಚಾಪ್ಟರ್ ನಲ್ಲಿ ಒಬ್ಬ ಕನ್ಯೆಯನ್ನ ಯಾವ ರೀತಿ ಮದ್ವೆ ಮಾಡ್ಕೊಳ್ಬೇಕು ಅಂದ್ರೆ, ಲೈಫ್ ಪಾರ್ಟ್ನರ್ ಅನ್ನ ಹೇಗೆ ಹುಡುಕಬೇಕು, ಅವಳನ್ನ ಹೇಗೆ ಅಪ್ರೋಚ್ ಮಾಡಬೇಕು, ನನ್ನ ಕ್ವಾಲಿಟಿ ಏನೇನಿರಬೇಕು, ಅವಳಿಗೆ ನಾನು ಈ ರೀತಿ ಅಡ್ರೆಸ್ ಮಾಡುವಾಗ ಅವಳ ಮನಸ್ಥಿತಿ ಏನ್ ಇರಬಹುದು ಅನ್ನೋದನ್ನ ಸೈಕಾಲಜಿಕಲ್ ಲೆವೆಲ್ ಅಲ್ಲಿ, ಇಮೋಷನಲ್ ಲೆವೆಲ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋದ್ರಿಂದ ಹಿಡಿದು ಅವಳನ್ನ ಹೇಗೆ ಚೂಸ್ ಮಾಡಬೇಕು, ಜೊತೆಗೆ ನಾನು ಆಯ್ಕೆ ಮಾಡುವಂತಹ ಒಬ್ಬ ಲೈಫ್ ಪಾರ್ಟ್ನರ್ 64 ವಿದ್ಯೆಗಳಲ್ಲಿ, ಇದು ಕೇವಲ ಹೆಣ್ಮಕ್ಳಿಗೆ ಅಂತಲ್ಲ, ಆ ಗಂಡಿಗೂ ಕೂಡ ಆ ಯೋಗ್ಯತೆ ಇರಬೇಕು ಅನ್ನೋದನ್ನ ಹೇಳ್ತಾನೆ. ಅದಕ್ಕೆ ಹೇಳಿದ್ದು ಅಂದ್ರೆ ಒಂದು ಪರ್ಸನಾಲಿಟಿ ಅನ್ನೋದು ಹೇಗಿರ್ಬೇಕು, ಎಷ್ಟು ಅಟ್ರಾಕ್ಟಿವ್ ಆಗಿ ಇರಬೇಕು, ಆ 64 ಕಲೆಯಲ್ಲಿ ಪಾರಂಗತ ಆಗಿರ್ಬೇಕು, ಜೊತೆಗೆ ಆ ಕನ್ಯೆಯನ್ನ ಮೆಚ್ಚಿಸಿದ ಮೇಲೆ, ಒಪ್ಪಿಸಿದ ಮೇಲೆ ಅವರ ಮನೆಯವರನ್ನ ಹೇಗೆ ಅಪ್ರೋಚ್ ಮಾಡಬೇಕು, ಆ ಪ್ರೀತಿ ಅನ್ನೋದನ್ನ ಮದುವೆವರೆಗೆ ಹೇಗೆ ತಗೊಂಡ್ ಬರ್ಬೇಕು, ಹೇಗೆ ಮದುವೆ ಆಗಬೇಕು, ಇಷ್ಟೆಲ್ಲಾ ಸಬ್ಜೆಕ್ಟ್ ಅನ್ನ, ಇಷ್ಟೆಲ್ಲ ಏನು ಒಂದು ಗೈಡ್, ಲಿಟ್ರಲಿ ಗೈಡ್, ಲೈಫ್ ಗೈಡ್ ಈ ಒಂದು 3rd ಅಧಿಕರಣದ 5 ಚಾಪ್ಟರ್ ನಲ್ಲಿ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ಯಾರಿಗೆಲ್ಲ ನಮ್ಮ ಪಾರ್ಟ್ನರ್ ಹೆಂಗಿರ್ಬೇಕು, ಏನು ಎತ್ತ ಅನ್ನೋ ಕ್ಲಾರಿಟಿ ಇರೋದಿಲ್ಲ, ದಯವಿಟ್ಟು ಈ 3rd ಅಧಿಕರಣವನ್ನ ತುಂಬಾ ಗಮನ ಕೊಟ್ಟು ಓದಿ. ಯಾಕೆ ಮದುವೆ ಅನ್ನೋದು ಅಥವಾ ಲೈಫ್ ಪಾರ್ಟ್ನರ್ಶಿಪ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಅದು ಪೂರ್ತಿ ಜೀವನ ಆಗದ್ದೇ ಇರಬಹುದು, ಆದ್ರೆ ಜೀವನದ ಒಂದು ಮಹತ್ವದ ಭಾಗ ಅದು. ನಿಮ್ಮ ಮುಂದಿನ ಜೀವನ ಅದ್ರ ಮೇಲೆ ಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ಫುಲ್ ಇರುತ್ತೆ. ಹಾಗಾಗಿ ಈ ಒಂದು ಅಧಿಕರಣದಲ್ಲಿ ಒಂದು ಗಂಡು ಹೆಣ್ಣು ಅವರ ನಡುವೆ ಇರಬೇಕಾದಂತಹ ಸಾಮರಸ್ಯ, ಜೊತೆಗೆ ಮದುವೆಯ ಇಂಪಾರ್ಟೆನ್ಸ್ ಇದೆ ಅಲ್ವಾ. ಇವತ್ತು ಬಹಳಷ್ಟು ಆಯ್ತಾ ಅಂದ್ರೆ ಈ ಮದುವೆ ಅನ್ನೋದು ಒಟ್ರಾಶಿ ಆಗೋರು ಒಂದಷ್ಟು ಜನ, ಏಜ್ ಆಗ್ತಾ ಇದೆ ಆಗ್ಬಿಡೋಣ ಅಂತ. ಇನ್ನು ಕೆಲವು ಜನರಿಗೆ ಮದುವೆ ಅನ್ನೋದು ಓಕೆ ಯಾವ್ದೋ ಒಂದು ಏಜಲ್ಲಿ ಆಯ್ತು, ಬಟ್ ನಂದೇನೇನಿರುತ್ತೆ, ನನ್ನ ಸ್ವೇಚ್ಛಾಚಾರ ಏನಿರುತ್ತೆ ಅದೆಲ್ಲ ಓಪನ್ ಮ್ಯಾರೇಜ್ ಅಂತ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್. ಬಟ್ ಮದುವೆ ಅನ್ನೋ ಕಾನ್ಸೆಪ್ಟ್ ಏನಿದೆ ಅದನ್ನ ಮಾಡಿದ್ ಏನಕ್ಕೆ, ಜೊತೆಗೆ ಅದು ಎಷ್ಟು ವೆರಿ ಇಮೋಷನಲ್ ಸ್ಟ್ರೆಂಗ್ತ್ ಫಾರ್ ಬೋತ್ ದ ಪೀಪಲ್, ಇದೆಲ್ಲ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಮದುವೆ ಆಗಬೇಕು. ಆ ಮದುವೆ ಅನ್ನೋ ಸಂಬಂಧದಲ್ಲಿ ಇರಬೇಕು, ಆ ಸಂಬಂಧವನ್ನ ಬ್ಯೂಟಿಫುಲ್ ಆಗಿ ರನ್ ಮಾಡಬೇಕು. ಸುಮ್ಮನೆ ಮದುವೆ ಆಗ್ಬಿಟ್ರೆ ಆಗ್ಲಿಲ್ಲ, ಅದು ವರ್ಕ್ ಆಗೋ ರೀತಿಯಲ್ಲಿ ಇಬ್ಬರ ಈಕ್ವಲ್ ಎಫರ್ಟ್ ಇರಬೇಕು. ನಾನು 50 ಹಾಕ್ತೀನಿ, ನೀನ್ 50 ಹಾಕು, ನೋ, ಇಬ್ರು 100% ಹಾಕಬೇಕು. ಅವಾಗ ಮಾತ್ರ ಅದನ್ನ ಮದುವೆ ಅಂತ ಕರೀತಾರೆ. ಸೊ ಈ ಮದುವೆ ಬಗ್ಗೆ ಎಲ್ಲ ತುಂಬಾ ಬ್ಯೂಟಿಫುಲ್ ಆಗಿ ಈ ಒಂದು ಅಧಿಕರಣದ 5 ಚಾಪ್ಟರ್ ನಲ್ಲಿ ಕನ್ಯಾ ಸಂಪ್ರಯುಕ್ತಕ, ಎಷ್ಟು ಚೆನ್ನಾಗಿದೆ ವರ್ಡ್ ನೋಡಿ, ಎಂತ ಹೆವಿ ಬ್ಯೂಟಿಫುಲ್ ವರ್ಡ್ಸ್ ಅಂತಂದ್ರೆ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾನೆ. ನೆಕ್ಸ್ಟ್ ಭಾರ್ಯಾಧಿಕರಣ. ಮದುವೆ ಆಗ್ಬಿಟ್ರೆ ಆಯ್ತಾ, ದಾಂಪತ್ಯ ಜೀವನ ಕಾಲಿಟ್ವಿ ಅಂತಂದ್ರೆ
ಅದು ಒನ್ ಆಫ್ ದ ಬಿಗ್ಗೆಸ್ಟ್ ರೆಸ್ಪಾನ್ಸಿಬಿಲಿಟೀಸ್. ಬಟ್ ಇಬ್ರು ಈಕ್ವಲ್ ಆಗಿ ಶೇರ್ ಮಾಡಿದ್ರೆ ಅದರಷ್ಟು ಬ್ಯೂಟಿಫುಲ್ ಏನು ಇರೋದಿಲ್ಲ. ಹಾಗಾಗಿ ಇಬ್ರದ್ದು ರೆಸ್ಪಾನ್ಸಿಬಿಲಿಟಿ ಏನು, ಯಾರು ಎಲ್ಲಿ ತಗೋಬೇಕು, ಯಾವಾಗ ತಗೋಬೇಕು, ಯಾರು ಯಾವಾಗ ರೆಸ್ಪಾನ್ಸಿಬಿಲಿಟಿಯನ್ನ ಜಾಸ್ತಿ ತಗೋಬೇಕು, ಹೇಗ್ ತಗೋಬೇಕು ಅನ್ನೋದನ್ನ ತುಂಬಾ ಬ್ಯೂಟಿಫುಲ್ ಆಗಿ, ಒಬ್ಬ ಗೃಹಿಣಿ ಹೇಗಿರ್ಬೇಕು ಹಾಗೆ ಆಕೆಯ ಗಂಡ ಹೇಗಿರ್ಬೇಕು, ಇದು ಎರಡನ್ನ ಕೂಡ ವಾತ್ಸಾಯನ ಈ ಒಂದು ಅಧಿಕರಣದ 2 ಚಾಪ್ಟರ್ ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ಆವಾಗಿನ ಕಾಲದಲ್ಲಿ ಈ ಪೊಲಿಗ್ಯಾಮಿ ಅಂದ್ರೆ ಬಹುಪತ್ನಿತ್ವ ಅನ್ನೋದಿರತ್ತಲ್ವಾ, ಅದು ಜಾರಿಯಲ್ಲಿ ಇತ್ತು. ಅದು ಕೂಡ ಈ ರಾಜರು ಅಂತ ಯಾರಿರ್ತಾರೆ, ಫಾರ್ ವಾಟ್ ಎವರ್ ದ ರೀಸನ್ಸ್, ಕೆಲವು ಸತಿ ರಾಜನೀತಿ ಸಲುವಾಗಿ ಕೂಡ ಮದುವೆ ಅನ್ನೋದು ನಡೀತಾ ಇತ್ತು. ಸೊ ಅಂಥ ಸಂದರ್ಭದಲ್ಲಿ ಏಕಪತ್ನಿ ವೃತಸ್ಥನಾಗಿದ್ದವರು ಹೇಗಿರಬೇಕು ಅನ್ನೋದು ದಟ್ ವಾಸ್ ದ ನಾರ್ಮ್. ಇವತ್ತಿನ ಕಾಲದಲ್ಲಿ ಏನು ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಅನ್ನೋದು ನಾರ್ಮ್ ಆಗಿದೆ, ವಿಚ್ ಶುಡ್ ನಾಟ್ ಬಿ ದ ಕೇಸ್. ಆವಾಗಿನ ಕಾಲದಲ್ಲಿ ಅದು ನಾರ್ಮ್ ಆಗಿರ್ಲಿಲ್ಲ. ಒಂದು ವೇಳೆ ಫಾರ್ ವಾಟ್ ಎವರ್ ದ ರೀಸನ್ 2ನೇ ಹೆಂಡತಿ ಇದ್ಲು ಅಂತಂದ್ರೆ ಆ 2ನೇ ಹೆಂಡತಿ ಯಾವಾಗ ಮಾಡ್ಕೋಬಹುದು ಅನ್ನೋದಕ್ಕೆ ರೂಲ್ಸ್ ಇದೆ. ಜೊತೆಗೆ ಆ 2ನೇ ಹೆಂಡತಿಯಾಗಿ ಬರುವವಳು ಮತ್ತು ಮೊದಲನೇ ಹೆಂಡತಿ ನಡುವೆ ಏನ್ ಸಂಬಂಧ ಇರಬೇಕು, ಅವರಿಬ್ರು ನಡುವೆ ಏನ್ ಸಾಮರಸ್ಯ ಇರಬೇಕು, ಈ ಒಂದು ಫ್ಯಾಮಿಲಿಯಿಂದ ಸಮಾಜದಲ್ಲಿ ಯಾವುದೇ ಅಶಾಂತಿ ಅನ್ನೋದು ತಲೆದೋರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಕೆಲವೊಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನ ಹಾಕ್ತಾ ಹೋಗ್ತಾನೆ. ಜೊತೆಗೆ ಇಲ್ಲಿ ನಾನು ಆಗ್ಲೇ ಹೇಳಿದೆ, ಏಕಿಕ ಪತ್ನಿ ವ್ರತಸ್ಥನಾಗಿರುವವನಿಗೆ ಪ್ರಾಮುಖ್ಯತೆ ಇದ್ರೂ ಕೂಡ ಫಾರ್ ವಾಟ್ ಎವರ್ ದ ರೀಸನ್ಸ್ 2ನೇ ಹೆಂಡತಿ 3ನೇ ಹೆಂಡತಿ ಅನ್ನೋದಿತ್ತು ಅಂತಂದ್ರೆ ವೆರಿ ಸ್ಟ್ರಿಕ್ಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್. ಬಿಕಾಸ್ ಒಂದು ಸಂಸಾರ ಅನ್ನೋದೇ ಒಂದು ಉತ್ತಮ ಸಮಾಜದ ಅಡಿಪಾಯ ಆಗಿರತ್ತೆ. ಮನೆಯಲ್ಲೇ ನೆಮ್ಮದಿ ಇಲ್ಲ ಅಂತಂದ್ರೆ ನೀವು ಹೊರಗಡೆ ಹುಲಿಯಾಗಿದ್ದು ಏನ್ ಪ್ರಯೋಜನ? ಹಾಗಾಗಿ ಮನೆಯಲ್ಲಿ ನೆಮ್ಮದಿಯಿಂದ ಇರಬೇಕು ಅಂತಂದ್ರೆ ಏನೇನ್ ಮಾಡ್ಬೇಕು? ಅಗೇನ್ ದಿಸ್ ಇಸ್ ಎಕ್ಸೆಪ್ಷನ್. ಎಲ್ಲೂ ಕೂಡ ವಾತ್ಸಾಯನ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಅನ್ನಾಗ್ಲಿ 2-3ನೇ ಹೆಂಡತಿಯನ್ನ ಅಥವಾ ಸಂಬಂಧಗಳನ್ನ ಸಪೋರ್ಟ್ ಮಾಡ್ತಾ ಇರೋದಲ್ಲ. ಸುಮಾರು ಜನ ರಾಂಗ್ ಆಗಿ ಅರ್ಥ ಮಾಡ್ಕೊಳ್ತಾರೆ, ಓ ಆಗಿನ ಕಾಲದಲ್ಲೇ ನೋಡು ವಾತ್ಸಾಯನ ಹಿಂಗ್ ಹೇಳಿದಾನೆ ಅಂತಂದ್ರೆ ನಾನು ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಅನ್ನ ಇಟ್ಕೋಬಹುದು. ನೋ, ಎಕ್ಸೆಪ್ಷನ್ಸ್ ಆರ್ ನಾಟ್ ಎಕ್ಸಾಂಪಲ್ಸ್. ಬಟ್ ಎಕ್ಸೆಪ್ಷನ್ ಅನ್ನೋದು ಉಂಟಾದ್ರೆ ಅದು ಕೂಡ ನೀತಿ ನಿಯಮದಲ್ಲಿ ಇರಬೇಕು ಅನ್ನುವಂಥದ್ದನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ ಅಂತಂದ್ರೆ ಆ ದೂರದೃಷ್ಟಿ ಒಂದ್ಸತಿ ನೋಡಿ. ಸೊ ಈ ಒಂದು 2 ಚಾಪ್ಟರ್ ನಲ್ಲಿ ಭಾರ್ಯಾಧಿಕರಣ ಅನ್ನುವಂತಹ ಅಧಿಕರಣದ ಮೂಲಕ ಫೈನಾನ್ಸ್ ಅನ್ನ ಮ್ಯಾನೇಜ್ ಮಾಡೋದ್ರಿಂದ ಹಿಡಿದು ನಿಮ್ಮ ಮ್ಯಾರಿಟಲ್ ಸ್ಟೇಟಸ್ ಅನ್ನ ಎಷ್ಟು ಬ್ಯೂಟಿಫುಲ್ ಆಗಿ ರನ್ ಮಾಡಬೇಕು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ ವಾತ್ಸಾಯನ. ಮುಂದಿನ ಅಧಿಕರಣ 6 ಚಾಪ್ಟರ್ ಅನ್ನ ಒಳಗೊಂಡಿರೋದು. ಈ ಅಧಿಕರಣವನ್ನ ಪಾರಧಾರಿಕ ಅಂತ ಕರೀತಾನೆ. ನಾನಾಗ್ಲೇ ಹೇಳಿದ ಹಾಗೆ ಒಂದು ಮದುವೆ ಆದ್ಮೇಲೆ ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಕೆಲವು ಸತಿ ಒಂದು ಎಕ್ಸೆಪ್ಷನ್ ಬಂತು, ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಅನ್ನೋದು ಉಂಟಾಯ್ತು ಅಂತಂದ್ರೆ ಇದನ್ನ ಎಲ್ಲೂ ಕೂಡ ವಾತ್ಸಾಯನ ಸಪೋರ್ಟ್ ಮಾಡದೇ ಇದ್ರೂ ಕೂಡ ಇಫ್ ಎಟ್ ಆಲ್ ದ್ಯಾರ್ ಈಸ್ ಅನ್ ಎಕ್ಸೆಪ್ಷನ್. ಎಲ್ಲಾ ಗಂಡಸರು ಶ್ರೀರಾಮಚಂದ್ರ ಆಗಿರೋದಿಲ್ಲ, ಹಾಗೆ ಎಲ್ಲಾ ಹೆಂಡತಿಯರು ಸತಿ ಸಾವಿತ್ರಿ ಆಗಿರೋದಿಲ್ಲ. ಆ ಕಾರಣದಿಂದಾನೆ ಈ ಒಂದು ಅಧಿಕರಣದಲ್ಲಿ ಅದಕ್ಕೂ ಕೂಡ ರೂಲ್ಸ್ ಅನ್ನ ಹಾಕ್ತಾನೆ. ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಅನ್ನೋದು ಗೊತ್ತಿದ್ದೋ ಗೊತ್ತಿಲ್ಲದನೋ ಆಗೋಯ್ತು ಅಂತಂದ್ರೆ ಅದನ್ನ ಹೇಗೆ ಲಿಮಿಟ್ ಅಲ್ಲಿ ಇಡಬೇಕು, ಅದು ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡದೇ ಇರೋ ರೀತಿಯಲ್ಲಿ ಏನ್ ಮಾಡ್ಬೇಕು ಅನ್ನೋದ್ರ ಸೂತ್ರವನ್ನ ಹೇಳ್ತಾ ಹೋಗ್ತಾನೆ ಈ 6 ಚಾಪ್ಟರ್ನ ಪಾರಧಾರಿಕ ಅನ್ನುವಂತಹ ಅಧಿಕರಣದ ಮೂಲಕ. ಮುಂದಿನ ಅಧಿಕರಣದ ಹೆಸರು ವೈಶಿಕ. ಅಂಡ್ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಕಾಂಟ್ರವರ್ಷಿಯಲ್ ಸಬ್ಜೆಕ್ಟ್ಸ್ ಅಂತ ಹೇಳ್ಬಹುದು. ಯಾಕೆ ಅಂತಂದ್ರೆ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಪರ ವಿರೋಧದ ಚರ್ಚೆ ಅನ್ನೋದು ಇದ್ರ ಬಗ್ಗೆ ನಡೀತಾನೆ ಇದೆ. ಪ್ರಾಸ್ಟಿಟ್ಯೂಷನ್ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಸಮಾಜಕ್ಕೆ ಇದು ಸಮಾಜ ಘಾತಕ ಅಂತ ಕರೆಸ್ಕೊಂಡ್ರೂ ಕೂಡ ಸಮಾಜದಲ್ಲಿ ಒಂದಾಗಿರತ್ತೆ. ಬಹಳಷ್ಟು ಜನ ಯಾರು ಇದರ ಪರವಾಗಿ ಮಾತಾಡ್ತಾರೆ, ಹಾಗೆ ಯಾರು ಇದು ಇಂಥವ್ರಿಂದಾನೇ ಸಮಸ್ಯೆ ಉಂಟಾಗ್ತಾ ಇದು ಅಂತ ಹೇಳ್ತಾ ಇದೆ ಅಲ್ವಾ. ಇದನ್ನ ನಾವು ಜನರಲ್ ಸ್ಟೇಟ್ಮೆಂಟ್ ಅಲ್ಲಿ ಪ್ರಾಸ್ಟಿಟ್ಯೂಷನ್ ರೈಟ್ ರಾಂಗ್ ಅನ್ನೋ ಒಂದು ದೃಷ್ಟಿಕೋನದಲ್ಲಿ ನೋಡೋಕ್ ಸಾಧ್ಯನೇ ಇಲ್ಲ. ನನ್ನ ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿ ಯಾವ ಹೆಣ್ಮಗು ಕೂಡ ಅಥವಾ ಫಾರ್ ದ್ಯಾಟ್ ಮ್ಯಾಟರ್ ಇವಾಗ ಗಂಡಸರದ್ದು ಕೂಡ ಆ ರೀತಿಯಾಗಿರೋ ಒಂದು ಏನ್ ಹೇಳ್ತಾರೆ, ಏನ್ ಹೇಳ್ಬೇಕಾ ವರ್ಡ್ಗೆ, ಬಿಸ್ನೆಸ್ ಅಂತ ಹೇಳ್ಬೇಕಾ, ಅದನ್ನ ವೃತ್ತಿ ಅಂತ ಹೇಳ್ಬೇಕಾ, ಐ ಹ್ಯಾವ್ ನೋ ಐಡಿಯಾ. ಬಟ್ ಯಾರು ಆ ರೀತಿ ಪ್ರಾಸ್ಟಿಟ್ಯೂಷನ್ಗೆ ಇಳಿದಿರ್ತಾರೆ, ಗಂಡಾಗಿರ್ಲಿ ಹೆಣ್ಣಾಗಿರ್ಲಿ, ದೇಹವನ್ನ ಮಾರಾಟ ಮಾಡಿ
ಅವರ ಜೀವನ ಸಾಗಿಸೋ ಒಂದು ಕಾಯಕ ಅಂತ ಏನಿರುತ್ತೆ. ಸೊ ಅಂಥವ್ರು ಯಾರೂ ಕೂಡ ಯಾವುದೋ ಒಂದು ಅನಿವಾರ್ಯತೆ ಮೇಲೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆ ಕೆಲ್ಸಕ್ಕೆ ಇಳಿದಿರ್ತಾರೆ. ಯಾರೂ ಕೂಡ ಡ್ರೀಮ್ ಇಟ್ಕೊಂಡು ಹಂಗಾಗ್ಬೇಕು ಅಂತ ನನ್ನ ಪ್ರಕಾರ ಮೆಂಟಲಿ ಸೇನ್ ಇರೋರು ಹಾಗಾಗಿರೋದಿಲ್ಲ. ಇನ್ನೂ ಕೆಲವು ಸಂದರ್ಭದಲ್ಲಿ ಪ್ರಾಸ್ಟಿಟ್ಯೂಷನ್ ಅಲ್ಲಿ ಇರೋರೇ ಅವರ ಮಕ್ಕಳನ್ನ ಅಂದ್ರೆ ಕುಲಕಸಬು ಮಾಡ್ಬಿಟ್ಟಿರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಸಮಾಜದ ಸ್ವಾಸ್ಥ್ಯ ಹಾಳಾಗತ್ತೆ. ಜೊತೆಗೆ ನಿಮ್ಮ ಕೆಲಸ ಅದಾಗಿರುವಾಗ ನಿಮ್ಮ ಯೋಗ್ಯತೆ ಏನಿರಬೇಕು ಒಂದು ವೈಶ್ಯೆಯಾಗಿ ಅಥವಾ ಒಬ್ಬ ಪ್ರಾಸ್ಟಿಟ್ಯೂಷನ್ ಮಾಡುವಂತಹ ಹುಡುಗನಾಗಿ. ಸೊ ಆವಾಗಿನ ಕಾಲದಲ್ಲಿ ಬಹುಶಃ ಹುಡುಗರು ಇರ್ಲಿಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಇದು ಪೂರ್ತಿ ಸ್ತ್ರೀಯರ ರಿಲೇಟೆಡ್ ಆಗಿರುವಂತಹ ಕಾಂಟೆಂಟ್ ಅಂತ ಹೇಳ್ಬಹುದು. ಈ ಅಧಿಕರಣದಲ್ಲಿ, ವೈಶಿಕ ಅಧಿಕರಣದಲ್ಲಿ ಆಕೆಗೂ ಕೂಡ ಯೋಗ್ಯತೆ ಇದೆ. ಅಂದ್ರೆ ಟು ಬಿ ಅ ಪ್ರಾಸ್ಟಿಟ್ಯೂಟ್ ಯು ಹ್ಯಾವ್ ಟು ಬಿ ಅ ಕ್ವಾಲಿಫೈಡ್ ಒನ್. ಅದ್ರಲ್ಲಿ ಏನೇನ್ ಕಲೆ ಗೊತ್ತಿರಬೇಕು, ಫೈನಾನ್ಸ್ ಅನ್ನ ಮ್ಯಾನೇಜ್ ಮಾಡೋದು ಹೇಗೆ, ಗಿರಾಕಿಗಳನ್ನ ಅಟ್ರಾಕ್ಟ್ ಮಾಡೋದು ಹೇಗೆ, ಯಾವುದು ನಿಮ್ಮ ಟೈಮ್ ಲೈನ್, ಜೊತೆಗೆ ಸಮಾಜದಲ್ಲಿ ಒಂದು ಮರ್ಯಾದೆ ಅನ್ನೋದಿರ್ಬೇಕು. ಇವಾಗ ಹೀರಾಮಂಡಿಯನ್ನ ಏನ್ ತುಂಬಾ ಗ್ಲೋರಿಫೈ ಮಾಡಿ ತೋರಿಸಿದಾರಲ್ಲ, ಹೀರಾಮಂಡಿ ಅನ್ನೋದು ಒಂದು ಏನ್ ವೆಬ್ ಸೀರೀಸ್ ಬಂತು, ಆಲ್ಮೋಸ್ಟ್ ಹಿಂದಿನ ಕಾಲದಲ್ಲಿ ತುಂಬಾ ಪವರ್ಫುಲ್ ಪೊಸಿಷನ್ ಅಲ್ಲಿ ಇರ್ತಾ ಇದ್ರು ಕೆಲವೊಂದಷ್ಟು ಜನ ಅನ್ನುವಂಥ. ಈ ತವಾಯಿಫ್ ಅನ್ನುವಂಥದ್ದು ಏನಿದೆ ತುಂಬಾ ಪವರ್ಫುಲ್ ಪೊಸಿಷನ್ ಅನ್ನ ಹೋಲ್ಡ್ ಮಾಡ್ತಾ ಇದ್ರು. ಯಾರು ತುಂಬಾ ಕ್ವಾಲಿಫೈಡ್ ಆಗಿರುವಂತಹ ತವಾಯಿಫ್ ಆಗಿರ್ತಿದ್ರು ಅವರಿಗೆ ರಾಜ ಮಹಾರಾಜರು ಕೂಡ ಗೌರವವನ್ನ ಕೊಡ್ತಾ ಇದ್ರು, ತಮ್ಮ ಆಸ್ಥಾನದಲ್ಲಿ ಇಟ್ಕೊಳ್ತಾ ಇದ್ರು. ನೃತ್ಯಕ್ಕಿರಬಹುದು, ಸಂಗೀತಕ್ಕಿರಬಹುದು, ಅವ್ರದ್ದೇ ಆಗಿರುವಂತಹ ಬಹಳಷ್ಟು ಕೊಡುಗೆ ಅನ್ನುವಂಥದ್ದು ಕೂಡ ಇತ್ತು. ಹಾಗಾಗಿ ಅವತ್ತಿನ ಕಾಲದಲ್ಲಿ ಆ ಒಂದು ಕೆಲಸ ಅನ್ನೋದು ಏನಿದೆ ಆ ಕೆಲಸಕ್ಕೆ ಕ್ವಾಲಿಫೈಡ್ ಆಗಿರುವಂತಹ ವ್ಯಕ್ತಿ ಹೇಗಿರಬೇಕು ಅನ್ನೋದನ್ನ ಸಹ ಲುಕ್ ಎಟ್ ದ ಓಪನ್ ಮೈಂಡೆಡ್ನೆಸ್. ಈ ಸಮಾಜದಲ್ಲಿ ಏನೇನ್ ಎಕ್ಸೆಪ್ಷನ್ಸ್ ಇರಬಹುದು, ಇದ್ಯಾವುದು ಕೂಡ ನಾರ್ಮಲ್. ಲೆಟ್ ಮಿ ರಿಪೀಟ್, ಇದ್ಯಾವುದನ್ನು ಕೂಡ ವಾತ್ಸಾಯನ ಸಪೋರ್ಟ್ ಮಾಡೋದಿಲ್ಲ. ಇದ್ಯಾವುದನ್ನು ಸಮಾಜದಲ್ಲಿ ತುಂಬಾ ಹೆಲ್ತಿ ಸೊಸೈಟಿ ಅಂತ ಕರೆಯೋದಿಲ್ಲ ಅವನು. ಇದ್ಯಾವುದು ನಾರ್ಮ್ ಅಲ್ಲ ಅಂತಾನೆ ಹೇಳ್ಬಿಟ್ಟು ಒಂದು ವೇಳೆ ಈ ರೀತಿ ಆಯ್ತು ಅಂತಂದ್ರೆ ಹೌ ಯು ಶುಡ್ ಬಿ ಹ್ಯಾಂಡ್ಲಿಂಗ್ ದಿಸ್. ಎಕ್ಸೆಪ್ಷನ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದಾನೆ, ಅದು ಕೂಡ ಇಷ್ಟು ಡೀಟೇಲ್ ಆಗಿ. ದೂರದೃಷ್ಟಿ ನೋಡಿ. ಅಂದ್ರೆ ಹಿಂಗಾದ್ರೆ ಹೆಂಗ್ ಮಾಡ್ಲಿ, ಒಂದ್ ವೇಳೆ ಹಂಗಾಗ್ಬಿಟ್ರೆ ಅನ್ನೋ ಕ್ವೆಶ್ಚನ್ನೇ ಇಲ್ಲ. ಆ ಕ್ವೆಶ್ಚನ್ ಅನ್ನ ತೆಗೆದು ಅಡ್ರೆಸ್ ಮಾಡೋದು. 360 ಡಿಗ್ರಿಗಿಂತ ಜಾಸ್ತಿ ಏನಾದ್ರೂ ಡಿಗ್ರಿ ಇದೆ ಅಂತಂದ್ರೆ ನಮ್ಮ ಆನ್ಸೆಸ್ಟರ್ ಮೈಂಡ್ ಸೆಟ್ ಅಂತ ಹೇಳಬಹುದು. ಸೊ ಈ ಒಂದು ವೈಶಿಕ ಅಧಿಕರಣದ ಒಟ್ಟು 6 ಚಾಪ್ಟರ್ನ ಮೂಲಕ ಒಂದು ಸಮಾಜದ ಸ್ವಾಸ್ಥ್ಯ ಹಾಳಾಗದಂತೆ, ಒಂದು ಕುಟುಂಬದ ಸ್ವಾಸ್ಥ್ಯ ಹಾಳಾಗದಂತೆ, ಒಬ್ಬ ಪರ್ಸನ್ನ ಪರ್ಸನಾಲಿಟಿ ಹಾಳಾಗತ್ತೆ, ಇದನ್ನ ಹೇಗೆ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನ ವಾತ್ಸಾಯನ ಎಕ್ಸ್ಪ್ಲೇನ್ ಮಾಡ್ತಾನೆ. ಲಾಸ್ಟ್ ಅಧಿಕರಣ ಬಂದು ಔಪನಿಷಧಕ. ಈ ಔಪನಿಷಧಕ ಅನ್ನುವಂಥದ್ದು ಇವತ್ತಿನವರೆಗೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲದೆ ಇರುವಂತಹ 2 ಇಂಟ್ರೆಸ್ಟಿಂಗ್ ಚಾಪ್ಟರ್ ಅನ್ನ ಹೊಂದಿದೆ. ಒಂದು ಅಟ್ರಾಕ್ಟಿವ್ ಪರ್ಸನಾಲಿಟಿ, ಅಂದ್ರೆ ಇಂಟರ್ನಲಿ ಹಾಗೂ ಎಕ್ಸ್ಟರ್ನಲಿ, ಆಂತರಿಕವಾಗಿ ಹಾಗೂ ಬಹಿರಂಗವಾಗಿ ನೀವು ಹೇಗೆ ತುಂಬಾ ಅಟ್ರಾಕ್ಟಿವ್ ಪರ್ಸನಾಲಿಟಿ, ಅಂದ್ರೆ 1000 ಜನ ನಿಂತ್ಕೊಂಡಿದ್ರು ಕೂಡ ನೀವು ಕಾಣಿಸ್ಬೇಕು. ನಾಟ್ ಓನ್ಲಿ ವಿತ್ ರೆಸ್ಪೆಕ್ಟ್ ಟು ಯುವರ್ ಬ್ಯೂಟಿ ಆರ್ ಯುವರ್ ಪರ್ಸನಾಲಿಟಿ. ಅದನ್ನ ನೀವು ಯಾವ ರೀತಿ ಪರ್ಫ್ಯೂಮ್ ಅನ್ನ ಹಾಕೋಬೇಕು, ಯಾವ ರೀತಿ ನಿಮ್ಮ ಹಾವಭಾವ ಇರಬೇಕು, ಯಾವ ರೀತಿ ನಿಮ್ಮ ವಾಕಿಂಗ್ ಸ್ಟೈಲ್ ಇರಬೇಕು, ಯಾವ ರೀತಿ ಜ್ಯುವೆಲ್ರಿ ಬಳಸಬೇಕು, ಯಾವ ರೀತಿ ಬಟ್ಟೆ ಹಾಕೋಬೇಕು, ಅಂದ್ರೆ ಫಿಸಿಕಲಿ, ಮೆಂಟಲಿ, ಇಮೋಷನಲಿ, ಫೈನಾನ್ಷಿಯಲಿ, ಟೋಟಲಿ ಹೇಗೆ ಅಟ್ರಾಕ್ಟಿವ್ ಪರ್ಸನಾಲಿಟಿ ಆಗಬೇಕು ಅನ್ನೋದನ್ನ ಈ ಔಪನಿಷಧಕ ಅನ್ನುವಂತಹ ಒಂದು ಟಿಪ್ಸ್ ಅಂಡ್ ಟ್ರಿಕ್ಸ್ ಇರುವಂತಹ 2 ಚಾಪ್ಟರ್ನಲ್ಲಿ ತುಂಬಾ ಡೀಟೇಲ್ ಆಗಿ, ಎಷ್ಟು ಡೀಟೇಲ್ ಆಗಿ ಅಂತಂದ್ರೆ ಯಾವ ರೀತಿ ಜ್ಯುವೆಲ್ರಿಯನ್ನ ಯಾವ ದೇಹದ ಭಾಗಕ್ಕೆ ಹಾಕಬೇಕು, ಯಾವ ಸಂದರ್ಭದಲ್ಲಿ ಹಾಕಬೇಕು, ನೀವು ಹುಡುಗ ಆಗಿದ್ರೆ ಯಾವ ರೀತಿ ಆಗಿರುವಂತಹ ಪರ್ಫ್ಯೂಮ್ಸ್ ಇಂದ ಹಿಡಿದು ನೀವು ಹುಡುಗಿ ಆಗಿದ್ರೆ ಯಾವ ರೀತಿ ಆಗಿರುವಂತಹ ಜ್ಯುವೆಲ್ರಿ, ಅಂದ್ರೆ ಇಷ್ಟು ಚಿಕ್ಕ 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 ವಿಷಯ ಎಳೆಯನ್ನ ತೆಗೆದು ಹೇಳುವಷ್ಟರ ಮಟ್ಟಿಗೆ ಓಪನ್ ಮೈಂಡೆಡ್ನೆಸ್ ಇತ್ತು. ಹಾಗೆ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಅಷ್ಟೇ ಎಕ್ಸೆಪ್ಟೆನ್ಸ್ ಇತ್ತು ಸೊಸೈಟಿಯಲ್ಲಿ. ಜೊತೆಗೆ ಅದನ್ನ ತಿಳ್ಕೊಳ್ಬೇಕು ಅನ್ನುವಂತಹ ಜ್ಞಾನದ ಕ್ಯೂರಿಯಾಸಿಟಿ ಇತ್ತು. ಅದರ ಪರಿಣಾಮವಾಗಿಯೇ ಈ ಕಾಮಸೂತ್ರ ಅನ್ನುವಂತಹ ಒಂದು ಬ್ಯೂಟಿಫುಲ್ ಶಾಸ್ತ್ರ ಇವತ್ತಿಗೂ ಕೂಡ ನಮ್ಗೆ ಅವೈಲೇಬಲ್ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ಇದ್ರ ಬಗ್ಗೆ ಏನು ಎತ್ತ ಅಂತ ಗೊತ್ತಿಲ್ಲದೆ ಆ ಇರೋಟಿಕಾ ಪೋರ್ಷನ್ ಅನ್ನ ಮಾತ್ರ ಯಾರು ಮಾರ್ಕೆಟ್ ಮಾಡ್ಕೊಂಡು ಅದನ್ನ ವಲ್ಗರೈಸ್ ಮಾಡಿ ನಮಗ್ ನಮ್ಮ ಮೇಲೆ ಅಸಹ್ಯ ಆಗ್ಬೇಕು. ಈ ಕಾಮ ಅನ್ನೋ
ಪದವನ್ನ ಪಬ್ಲಿಕಲಿ ಹೇಳ್ಬೇಕು ಅಂತಂದ್ರೂ ನನ್ನ ಬಗ್ಗೆ ಏನ್ ಅನ್ಕೊಂಡ್ಬಿಡ್ತಾರೋ ಜನ ಅನ್ನುವಷ್ಟರ ಮಟ್ಟಿಗೆ ನನಗೂ ಕೂಡ ಹಾಗೆ ಇತ್ತು. ಐ ಆಮ್ ನಾಟ್ ಸಪರೇಟಿಂಗ್ ಮೈ ಸೆಲ್ಫ್. ನನಗೂ ಕೂಡ ಕಾಮಸೂತ್ರ ಅಂತಂದ್ರೆ ಅಯ್ಯೋ ಏನಿದು ಅಂತ ಅನಿಸ್ತಿತ್ತು. ಎಲ್ಲಿವರೆಗೆ ಆ ಸಬ್ಜೆಕ್ಟ್ ಅನ್ನ ಓದೋವರೆಗೂ ಮಾತ್ರ. ನೀವು ಆ ಪುಸ್ತಕ ಓದಾದ್ಮೇಲೆ ಯಾರಾದ್ರೂ ಕಾಮಸೂತ್ರ ಅಂತ ಹೇಳಿ ಥೂ ಅದು ಹಂಗೆ ಹಿಂಗೆ ಅಂತಂದ್ರೆ ಯು ವಿಲ್ ಡಿಬೇಟ್. ನಾನು ಇದನ್ನ ನಿಮ್ಗೆ ತುಂಬಾ ಕನ್ಫರ್ಮೇಶನ್ ಅಲ್ಲಿ ಹೇಳ್ತಾ ಇದ್ದೀನಿ. ನೀವು ಡಿಬೇಟ್ ಮಾಡ್ತೀರಾ ಅಷ್ಟರ ಮಟ್ಟಿಗೆ ಇದು ನಮ್ಮ ಆನ್ಸೆಸ್ಟರ್ಸ್ ನಮ್ಗೆ ಕೊಟ್ಟಿ ಹೋಗಿರುವಂತಹ ಕೊಡುಗೆ. ಆ ಕೊಡುಗೆಯ ಮಹತ್ವ ಗೊತ್ತಿಲ್ಲದೆ ನಾವು ಥೂ ಅಂತ ಹೇಳ್ತಾ ಇದೀವಲ್ವಾ. ವಿ ವಿಲ್ ಫೀಲ್ ಸ್ಯಾಡ್ ಫಾರ್ ದಿಸ್ ಈ ಪುಸ್ತಕ ಓದಾದ್ಮೇಲೆ ಡೆಫಿನೆಟ್ಲಿ. ಸೊ ಈ 7 ಅಧಿಕರಣ ಅದರಲ್ಲಿ ಬರುವಂತಹ ಚಾಪ್ಟರ್ಸ್ ಅನ್ನುವಂಥದ್ದು ಏನಿದೆ, ಇದು ಪ್ರತಿಯೊಂದನ್ನ ಕೂಡ ನೀವು ಕೇವಲ ಒಂದು ಸೆಕ್ಶುವಾಲಿಟಿ ಬುಕ್ ಅಥವಾ ಸೆಕ್ಸ್ನ ಬುಕ್, ಪ್ಲೆಜರ್ನ ಬುಕ್, ಸೆಕ್ಶುವಲ್ ಪ್ಲೆಜರ್ನ ಬುಕ್, ಫಿಸಿಕಲ್ ಇಂಥದ್ದನ್ನೆಲ್ಲ ಬಿಟ್ಟು ಅದು ಇದೆ. ಬಟ್ ಅದರ ಜೊತೆಗೆ ಅದನ್ನ ಯಾವ ರೀತಿ ರಿಸೀವ್ ಮಾಡ್ಕೋಬೇಕು ಅನ್ನುವಂಥದ್ದೇನಿದೆ ಅಲ್ಲ, ಆ ಸೈಕಾಲಜಿ ಹೇಗಿರ್ಬೇಕು, ಇಮೋಷನಲ್ ಕೋಶೆಂಟ್ ಹೇಗಿರ್ಬೇಕು, ಹಾಗೆ ಗ್ಲಾಮರ್ ಕೋಶೆಂಟ್ ಹೇಗಿರ್ಬೇಕು ಅನ್ನೋದನ್ನ ನಾನಾಗ್ಲೇ ಹೇಳಿದೆ. ದೇರ್ ಇಸ್ ಡಿಫ್ರೆನ್ಸ್ ಬಿಟ್ವೀನ್ ಗ್ಲಾಮರ್ ಅಂಡ್ ವಲ್ಗರ್. ಶೃಂಗಾರ ಕಾವ್ಯ ಅಂತ ಕರಿತೀವಿ ನಾವು. ಶೃಂಗಾರ ಅನ್ನೋದೇನಿದೆ ಅಲ್ಲ, ನವರಸಗಳಲ್ಲಿ ಅತ್ಯಂತ ಪ್ರಮುಖ ರಸ. ಈ ಸೃಷ್ಟಿಗೆ ಕಾರಣವೇ ಶೃಂಗಾರ ರಸ. ಹಾಗಾಗಿ ಒಂದು ಟೋಟಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಬೇಕು ಅಂತಂದ್ರೆ ಅದು ನೀವು ಯಾವುದೇ ಏಜ್ ಗ್ರೂಪ್ ಅಲ್ಲಿ ಇರಿ, ನೀವು ಮದ್ವೆ ಆಗೋ ಹಂತದಲ್ಲಿ ಇದ್ದೀರಾ, ಪಾರ್ಟ್ನರ್ ಅನ್ನ ಹುಡುಕೋದ್ರಲ್ಲಿ ನಿಮ್ಗೆ ಹೆಲ್ಪ್ ಮಾಡುತ್ತೆ. ನೀವು ಮದ್ವೆ ಆಗಿದ್ದೀರಾ, ಆ ಮದ್ವೆಯನ್ನ ಹೇಗೆ ಸಂಭಾಳಿಸ್ಕೊಂಡು ಹೋಗ್ಬೇಕು, ಹೇಗೆ ಬ್ಯೂಟಿಫುಲ್ ಆಗಿ ಒಂದು ಲೈಫ್ನ ಅವಿಭಾಜ್ಯ ಅಂಗವನ್ನಾಗಿ ಅದನ್ನ ಕನ್ವರ್ಟ್ ಮಾಡ್ಕೋಬೇಕು. ಇದೆಲ್ಲದ್ರ ಜೊತೆ ಫೈನಾನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾರೆಲ್ಲ ಹೇಳ್ತಾರಲ್ಲ ಮನಿ ಇಸ್ ನಾಟ್ ಎವ್ರಿಥಿಂಗ್, ಕರೆಕ್ಟ್. ಬಟ್ ಮನಿ ಕ್ಯಾನ್ ಬೈ ಲಾಟ್ ಆಫ್ ಥಿಂಗ್ಸ್. ನಿಮಗೆ ಬೇಕಾಗಿರುವಂತಹ ಸ್ವಾತಂತ್ರ್ಯವನ್ನ ತಂದ್ಕೊಡುತ್ತೆ, ನಿಮಗೆ ಚಾಯ್ಸ್ನ ಫ್ರೀಡಮ್ ಅನ್ನ ಕೊಡುತ್ತೆ. ಬಟ್ ಇದೆಲ್ಲದಕ್ಕೂ ಒಂದು ಚೌಕಟ್ಟಿದೆ. ನಿಮ್ಮ ಯಾವುದೇ ಕಾಮ ತಪ್ಪಲ್ಲ ಎಲ್ಲಿವರೆಗೂ ಅದು ಧರ್ಮಕ್ಕೆ ವಿರುದ್ಧವಾಗಿರದ್ದೇ ಇದ್ರೆ ಮಾತ್ರ. ಇನ್ಫ್ಯಾಕ್ಟ್ ಕಾಮ ಅನ್ನೋದ್ರ ಡೆಫಿನೇಷನ್ನೇ ಧರ್ಮದ ಚೌಕಟ್ಟಿನಲ್ಲಿ ಇರುವಂಥದ್ದು. ಕಾಮಕ್ರೋಧ ಮೋಹ ಲೋಭ ಅಂತೋದು ಏನ್ ಬರುತ್ತೆ ಅದು ಧರ್ಮದ ಚೌಕಟ್ಟಿನ ಆಚೆಗಿನ ವರ್ಷನ್ ಅಲ್ಲಿ ಹೇಳಿರೋದು. ಬರೇ ಕಾಮ ಅನ್ನೋ ಪದದ ಅರ್ಥ ಲವ್. ಕಾಮಸೂತ್ರ ಇದನ್ನ ಏನೇನ್ ಮಿತ್ಸ್ ಇತ್ತು, ಏನೇನು ರಾಂಗ್ ನರೇಷನ್ ಇತ್ತು, ಅದನ್ನ ನಾನು ಜೀವನದ ಈ ಒಂದು ಹಂತದಲ್ಲಿ ಏನೇನ್ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗಿದೆ, ನನ್ನ ಜನರೇಷನ್ ಸೇರಿದ ಹಾಗೆ ನಮ್ಮ ಪ್ರೀವಿಯಸ್ ಜನರೇಷನ್ ಏನಿದೆ, ಈ 21 ವರ್ಷದ ಯಂಗ್ ಬಾಯ್ ಯಾರು ಮೆಸೇಜ್ ಮಾಡಿದ್ರು ಅವರನ್ನ ಅಡ್ರೆಸ್ ಮಾಡುವ ಒಂದು ಪ್ಯೂರ್ ಇಂಟೆನ್ಷನ್ ಇಂದನೇ ಈ ಸೀರೀಸ್ ಅನ್ನ ನಾನು ಕ್ರಿಯೇಟ್ ಮಾಡಿರೋದು. ದಯವಿಟ್ಟು ಯಾರ್ಯಾರು ಅವರ ಅಡೋಲಸೆನ್ಸ್ ಅಲ್ಲಿ ಇದ್ದಾರೆ ಈ 3 ಸೀರೀಸ್ ಅನ್ನ ಅವರಿಗೆ ಕಳಿಸಿ, ದಯವಿಟ್ಟು ಕಳಿಸಿ. ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಕಳಿಸಿ, ಅಥವಾ ನಾನು ಇದರಲ್ಲಿ ಡೌನ್ಲೋಡ್ ಆಪ್ಷನ್ ಕೂಡ ಇಟ್ಟಿರ್ತೀನಿ. ಇದು ನನಗೆ ರೀಚ್ ಆಗೋದು ಇಂಪಾರ್ಟೆಂಟ್. ದಯವಿಟ್ಟು ಈ ಒಂದು ಸೀರೀಸ್ ಅನ್ನ, ನಾಟ್ ಓನ್ಲಿ ದಿಸ್ ಎಪಿಸೋಡ್, ಈ ಸೀರೀಸ್ ಅನ್ನ ಎಷ್ಟು ಮ್ಯಾಕ್ಸಿಮಮ್ ಜನಕ್ಕೆ ಕಳಿಸಕ್ಕಾಗುತ್ತೋ ದಯವಿಟ್ಟು ಕಳಿಸಿ. ಬಿಕಾಸ್ ಈ ಒಂದು ಸಬ್ಜೆಕ್ಟ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ವಿ ಅಂತಂದ್ರೆ ನಾವು ಹೆಣ್ಣು ಗಂಡು ಅನ್ನೋ ಈ ಜೆಂಡರ್ ಬಯಾಸ್ ಅನ್ನೋದೇನಿದೆ ಅದು ತಕ್ಕ ಮಟ್ಟಿಗೆ ಕಡಿಮೆ ಆಗುತ್ತೆ. ಹಾಗೆ ಹೆಣ್ಣನ್ನ ಒಂದು ಆಬ್ಜೆಕ್ಟ್ ರೀತಿಯಲ್ಲಿ ನೋಡೋ ರೀತಿಯಲ್ಲಿ, ಒಂದು ಸೆಕ್ಶುವಾಲಿಟಿಯ ಸಿಂಬಲ್ ಆಗಿ ನೋಡೋದು ಕಡಿಮೆ ಆಗುತ್ತೆ. ಬಿಕಾಸ್ ಕಾಮಸೂತ್ರ ಪೂರ್ತಿ ಗಂಡು ಮಕ್ಕಳಿಗೆ ಕೊಡುವಂತಹ ಗೈಡೆನ್ಸ್ ಜೊತೆಗೆ ಈ ಅತ್ಯಾಚಾರವೂ ಸೇರಿದ ಹಾಗೆ ಎಲ್ಲೆಲ್ಲಿ ತುಂಬಾ ಕರುಳು ಹಿಂಡುವಂತಹ ಘಟನೆ ಅನ್ನೋದು, ಸಿಚುವೇಶನ್ ಅನ್ನೋದು ಒಬ್ಬ ಮನುಷ್ಯ ಮಾಡಕ್ ಸಾಧ್ಯನಾ ಇದನ್ನ ಅಂತ ಅನಿಸುತ್ತಲ್ಲ, ಅದು ಎಷ್ಟೋ ಮಟ್ಟಿಗೆ ಕಡಿಮೆ ಆಗುತ್ತೆ. ಜೊತೆಗೆ ಯಾವ ಸೆಕ್ಸ್ ಎಜುಕೇಶನ್ ಅನ್ನುವಂಥದ್ದನ್ನ ನಮ್ಮ ಎಜುಕೇಶನ್ನ ಫಂಡಮೆಂಟಲ್ ಪಾರ್ಟ್ ಆಗಿರ್ಬೇಕಿತ್ತು, ನಮ್ಗೆ ಯಾರಿಗೂ ಸಿಕ್ಕಿಲ್ಲ ಅದು. ಅದನ್ನ ಇನ್ಕಾರ್ಪೊರೇಟ್ ಮಾಡಕ್ಕೆ ಇನ್ಸ್ಪಿರೇಷನ್ ಸಿಗಬಹುದು, ಒಂದು ಓಪನ್ ಟಾಕ್ ಮಾಡೋ ಒಂದು ಓಪನ್ ಮೈಂಡೆಡ್ನೆಸ್ ಸಿಗಬಹುದು. ಇದು ನಮ್ಮ ಸಮಾಜವನ್ನ ನಾಟ್ ಓನ್ಲಿ ಎಟ್ ಇಂಡಿವಿಜುವಲ್ ಲೆವೆಲ್, ದೊಡ್ಡ ಮಟ್ಟದಲ್ಲಿ 1% ಒಂದೇ ಪರ್ಸೆಂಟ್ ಇಂಪ್ರೂವ್ ಆದ್ರೂ ಕೂಡ ಕಲೆಕ್ಟಿವ್ ಇಂಪ್ರೂವ್ಮೆಂಟ್ ಅನ್ನೋದಿರುತ್ತೆ ಅಲ್ವಾ, ದಟ್ ಈಸ್ ಹ್ಯೂಜ್. ಸಮಾಜ ಸರಿ ಇಲ್ಲ ಅಂತ ಹೇಳ್ತೀವಿ, ಜನ ಸರಿ ಇಲ್ಲ ಅಂತ ಹೇಳ್ತೀವಿ, ಯಾರು ಸರಿ ಆಗ್ಬೇಕಾಗಿರೋದು? ಇಂಡಿವಿಜುವಲ್ ಲೆವೆಲ್ ಅಲ್ಲಿ ತಾನೇ. ಅದಕ್ಕೆ ಎಫರ್ಟ್ ಇರಬೇಕು, ಪ್ಯೂರ್ ಇಂಟೆನ್ಷನ್ ಇರಬೇಕು. ಕರೆಕ್ಟಾ? ಇದು ಈ ವಾರದ ಸನಾತನ ಕಥನ. ಮತ್ತೆ ನಿಮ್ಮ ಭೇಟಿ ಬರುವ ಭಾನುವಾರ ರಾತ್ರಿ ಶಾರ್ಪ್ 9 o'clock. ಲೋಕ ಸಮಸ್ತ ಸುಖಿನೋ ಭವಂತು.